ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಶಿವಾಯ ನಮೋ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಸೊ 16ನೇ ತಾರೀಕು ನಮ್ಮ ತರಗತಿಗಳಿದೆ. ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆಗೆ 2 ಅವರು, ಮತ್ತೆ ಇನ್ನೊಂದು ಬ್ಯಾಚು ಸಂಜೆ 7ರಿಂದ 9. ಕುಟುಂಬ ಸಮೇತರಾಗಿ ಜ್ಯೋತಿಷ್ಯ ಕಲಿಯಿರಿ, ಅದ್ಭುತವಾಗಿರ್ತಕ್ಕಂಥದ್ದು. ಮತ್ತು ನಮ್ಮ ಆ್ಯಪ್ನು ಕೂಡ ನೀವು ಪಡಿಬೋದು. ಭಾಳ ಜನ ಈ ದೇವರ ಮನೆ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ತಾರೆ. ವಾಸ್ತು ಪ್ರಕಾರ ದೇವರ ಮನೆ, ದೇವರ ದಿಕ್ಕು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇಲ್ಲಿ ನಮ್ಮ ಖಗೋಳಶಾಸ್ತ್ರ ತಗೊಂಡಾಗ ಪೂರ್ವ ಮತ್ತು ಪಶ್ಚಿಮ ಸ್ವಲ್ಪ ಮಟ್ಟಿಗೆ ಇಂಟರ್ಚೇಂಜ್ ಆಗುತ್ತೆ. ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್ ನಾವು ಇದು ಸೂರ್ಯ ಅಂತ ಮಧ್ಯದಲ್ಲಿ ಮಾಡ್ಕೊಳ್ಳೋಣ, ಇದರ ಸುತ್ತ ಭೂಮಿ ಸುತ್ತಾ ಇದೆ ಅನ್ಕೊಳ್ಳೋಣ. ಇಲ್ಲಿದ್ದಾಗ ಇದು ಈಸ್ಟ್ ಆಯಿತು, ಇದು ಸೂರ್ಯ ಅಲ್ವಾ, ಇದು ಮಧ್ಯದ ಭಾಗದಲ್ಲಿ ಸೂರ್ಯ. ಭೂಮಿ ಇಲ್ಲಿದ್ದಾಗ ಇದ್ರ ಪಾಟಿಗೆ ಇದು ರೊಟೇಟ್ ಆಗ್ತಾ ಇರುತ್ತೆ, ಬಟ್ ಸ್ಟಿಲ್ ಇದು ಈಸ್ಟ್ ಆಯಿತು. ಸೊ ಇಲ್ಲಿ ಬಂದಾಗ ಮತ್ತೆ ಇದು ಈಸ್ಟು, ಎಲ್ಲಿ ಬರುತ್ತೋ ಇದು ಈಸ್ಟ್ ಆಗುತ್ತೆ. ಇಲ್ಲಿದ್ದಿರ್ತಕ್ಕಂಥದ್ದು ಈ ಭಾಗದಲ್ಲಿ ಈಸ್ಟ್ ಆದರೆ ಇಲ್ಲಿ ಬಂದಾದ್ಮೇಲೆ ಈ ಭಾಗ ಇದು ಈಸ್ಟ್ ಆಗೋಯ್ತಲ್ಲ, ಅರ್ಥ ಆಯ್ತು ಅನ್ಸುತ್ತಲ್ಲ. ಸೊ ಈಸ್ಟ್ ವೆಸ್ಟ್ ಆಗುತ್ತೆ, ವೆಸ್ಟ್ ಈಸ್ಟ್ ಆಗುತ್ತೆ. ಆದರೆ ನಾರ್ತು ಮತ್ತು ಸೌತು ಸ್ಟ್ಯಾಗ್ನೆಂಟ್ ಆಗಿರುತ್ತೆ. ಹೇಗೆ ಭೂಮಿ ನಾರ್ತ್ ಪೋಲ್ ಈ ಥರ ಡೈರೆಕ್ಷನ್ ಇರ್ತಕ್ಕಂಥದ್ದು ಈ ರೀತಿ ಸುತ್ತಾ ಇದ್ರೆ, ಆ ನಾರ್ತ್ ಮತ್ತು ಸೌತ್ ಮಾತ್ರ ಚೇಂಜ್ ಆಗಲ್ಲ. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇಲ್ಲಿ ಮೊಟ್ಟ ಮೊದಲದಾಗಿ ದೇವರ ಕೋಣೆಯನ್ನು ಪಶ್ಚಿಮಕ್ಕೆ ಮುಖ ಮಾಡಿರಬೇಕಾಗಿರ್ತಕ್ಕಂಥದ್ದು ಅಥವಾ ಪೂರ್ವಕ್ಕೆ ಮುಖ ಮಾಡಿರ್ತಕ್ಕಂಥದ್ದು. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ. ಯಾವುದೇ ಸಣ್ಣ ಮನೆ ಕಟ್ಟಿ 20x30 ಇರ್ಬೋದು, 30x40 ಇರ್ಬೋದು, 60x40 ಇರ್ಬೋದು, ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ದೇವರ ಒಂದು ಡೋರ್ ದಿಕ್ಕು ಬಹಳ ಪ್ರಮುಖವಾಗಿ ಈಸ್ಟ್ ಅಥವಾ ವೆಸ್ಟ್ ಕಡೆ ಇರಬೇಕು. ಈಸ್ಟ್ ಕಡೆ ಓಪನ್ ಆಗಬೇಕು, ಇಲ್ಲಾಂದರೆ ವೆಸ್ಟ್ ಕಡೆ ಓಪನ್ ಆಗಬೇಕು. ವೆರಿ ಇಂಪಾರ್ಟೆಂಟ್. ವೆಸ್ಟ್ ಕಡೆ ಎಂಟ್ರೆನ್ಸ್ ಅಂತ ತಗೊಳ್ಳಿ. ಈ ನಾರ್ತ್ ಕರ್ನಾಟಕ ಕಡೆ ಸ್ವಲ್ಪ ವಿಭಿನ್ನವಾಗಿದೆ. ದೇವರ ಮನೆಯನ್ನು ಈಶಾನ್ಯ ದಿಕ್ಕಲ್ಲಿ ಇಡ್ತಾರೆ. ಅಲ್ಲಿ ವಾಸ್ತು ಪ್ರಕಾರ ಆಕ್ಚುಲಿ ನಾನು ಗೊತ್ತಿರ್ತಕ್ಕಂಥ ವಾಸ್ತು ಪ್ರಕಾರ ಅದು ನಿಷಿದ್ಧ. ಯಾಕಂದ್ರೆ ನಾರ್ತ್ ಈಸ್ಟ್ ಬಹಳ ಮುಖ್ಯವಾಗಿರ್ತಕ್ಕಂಥ ಸ್ಥಾನ. ನಾವು ಕೊಟ್ಟಿರ್ತಕ್ಕಂಥ ಭಾಗದಲ್ಲಿ ನಾರ್ತ್ ಈಸ್ಟ್ ಅತ್ಯಂತ ಹಗುರವಾಗಿರ್ತಕ್ಕಂಥ ವಸ್ತುಗಳು ಏನಾರು ನಾವು ಇಡಬೇಕು ಅಂತಂದ್ರೆ ಅದು ನಾರ್ತ್ ಈಸ್ಟಲ್ಲಿ ಮಾತ್ರ, ಈಶಾನ್ಯದಲ್ಲಿ ಮಾತ್ರವೇ ನಮಗೆ ಒಂದು ಹಗುರವಾಗಿರ್ತಕ್ಕಂಥದ್ದು ಇಡೋದು. ಅಲ್ಲಿ ನಾವು ದೇವರ ಮನೆ ಮಾಡಿದಾಗ ವಾಸ್ತು ದೋಷ ಉಂಟಾಗುತ್ತೆ. ತುಂಬ ಜನ ದೇವಮೂಲೆ ಅಂತ ಹೇಳ್ತಾರೆ. ದೇವರ ಮೂಲೆ ಆ ಕಡೆ ನಾರ್ತ್ ಈಸ್ಟ್, ಅದು ಗುರುವಿನ ಮೂಲೆ ಅಂತ ಕರೀತಾರೆ ಅಷ್ಟೇ ಅಲ್ಲಿ. ಬಟ್ ಆದರೆ ದೇವ ಮೂಲೆ ಅಂತ ಕರೆದ್ರು ಅಲ್ಲಿ ನಿಜವಾಗ್ಲೂ ದೇವ ಮೂಲೆಯಲ್ಲಿ ದೇವ್ರನ್ನ ಹಿಡಿದಬೇಕು ಅನ್ನೋ ಇದಲ್ಲ. ಆ ಜಾಗನ ಖಾಲಿ ಬಿಟ್ಬಿಟ್ರೆ ದೇವ್ರಿಗೆ ಅಲ್ಲಿ ಕೂತಿರ್ತಾನೆ ಅಂತ ಅರ್ಥ. ದೇವ ಮೂಲೆ ಅಂದರೆ ಮನುಷ್ಯರು ಯಾವುದೇ ಪದಾರ್ಥವನ್ನು, ಯಾವುದೇ ವಸ್ತುವನ್ನು ಇಡಬಾರದು. ನಿಮ್ಮ ಹಾಲಿನಲ್ಲಿ, ನೀವಿರ್ತಕ್ಕಂಥ ಲಿವಿಂಗ್ ಏರಿಯಾದಲ್ಲಿ ಈಶಾನ್ಯದ ಮೂಲೆಯಲ್ಲಿ ಯಾವುದೇ ಒಂದು ವಸ್ತುನ ಸ್ವಲ್ಪ ಇಡಬೇಡಿ. ಎಸ್ಪೆಷಲಿ ಇಟ್ಟರೂ ಕೂಡ
ಭಾರವಾಗಿರ್ತಕ್ಕಂಥದ್ದು ಇಡಲೇಬೇಡಿ. ಆ ಮೂಲೆಯಲ್ಲಿ ಏನಾದ್ರು ಟೇಬಲ್ ಇಟ್ಟಿದ್ರೆ ಒಂಚೂರು ಜರುಗಿಸಿ, ಆ ಕೊನೆ ಎಡ್ಜ್ ಇದೆಯಲ್ಲ ಒಂದು ಸ್ವಲ್ಪ ಬಿಟ್ಟು ಸ್ವಲ್ಪ ಜರುಗಿಸಿಡಿ. ಯಾವಾಗ ಪ್ರತಿಯೊಂದು ಸೈಟ್ ನಮ್ದು ಅಂತ ಋಣದಲ್ಲಿ ಬರುತ್ತೋ, ವಾಸ್ತು ಪುರುಷನ ತಲೆ ಇರ್ತಕ್ಕಂಥದ್ದು, ತಲೆ ಚೇಂಜ್ ಆಗ್ತಾ ಇರುತ್ತೆ, ಪ್ರತಿ ತಿಂಗಳು ಚೇಂಜ್ ಆಗ್ತಾ, ವಾಸ್ತು ಪುರುಷ ಚೇಂಜ್ ಆಗ್ತಾ ಇರ್ತಾರೆ. ಬಟ್ ಆದ್ರೆ ಒರಿಜಿನಲ್ ವಾಸ್ತು ಪುರುಷ ಅವನ 2 ಕಾಲುಗಳು ನೈಋತ್ಯದ ಕಡೆ ಇರುತ್ತೆ, ಕೊಕ್ಕರಗಾಲ್ ಅಂತ ಕರಿತೀವಿ, ನೈಋತ್ಯದಲ್ಲಿರುತ್ತೆ. ಹಾಗೆ ಅವನ ತಲೆ ಮತ್ತೆ ಅವನ ಕೈ ನಮಸ್ಕರಿಸ್ತಕ್ಕಂಥದ್ದು ಈಶಾನ್ಯದ ಕಡೆ. ಇಲ್ಲಿ ನಮಸ್ಕಾರ ಮಾಡ್ತಕ್ಕಂಥದ್ದು ಖಾಲಿ ಜಾಗ ಇರತಕ್ಕಂಥದ್ದು, ಇಟ್ಸ್ ಎ ಸ್ಪೇಸ್, ಅದು ಸ್ಪೇಸ್ ಅಂತ ಕರಿತೀವಿ ಅಲ್ಲಿ. ಸೊ ಯಾವುದೇ ಕಾರಣಕ್ಕೂ ಅಲ್ಲಿ ದೇವರ ಮನೆ ಬಂದ್ರೆ ನಮಗೆ ಅಲ್ಲಿ ಪ್ರಪ್ರಥಮವಾಗಿ ವಾಸ್ತು ದೋಷ ಎಲ್ಲಿಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ, ನಾರ್ತ್ ಈಸ್ಟ್ ಜಾಗದಲ್ಲಿ ಭಾರವನ್ನು ಇಟ್ಟರೆ ನಮ್ಮ ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ. ಜನರಲ್ ಆಗಿ ಯಾರ ಮಕ್ಕಳು ಮಾತು ಕೇಳಲ್ಲ, ಇದು ಅಧಿಕವಾಗಿರ್ತಕ್ಕಂಥದ್ದು ಪರಿಸ್ಥಿತಿ. ಆ ಒಂದು ಜಾಗದಲ್ಲಿ ಮಂಟಪ, ಹಾಗೆ ದೇವರ ಚಿತ್ರಪಟಗಳು, ಅಲ್ಲಿ ಸಾಕಷ್ಟು ಗಂಟೆ, ಭಾರ ಎಲ್ಲವೂ ಇಡಬೇಕಾಗುತ್ತೆ. ದೇವರ ಮನೆ ಅಂದ್ರೆ ನಾವು ಖಾಲಿ ಮಾಡೋಕ್ಕಾಗಲ್ಲ. ಯಾವಾಗ ನಾರ್ತ್ ಈಸ್ಟ್ ಅಲ್ಲಿ ನಾವು ದೇವರ ಪೂಜಾ ರೂಮ್ ಹಾಕ್ತೀವೋ ಅವತ್ತು ಖಂಡಿತ ಮನೆಯ ಹಿರಿಯ ಮಗ ಅಥವಾ ಮಗನಿಗೆ ಸ್ವಲ್ಪ ಮಟ್ಟಿಗೆ ಬಾಧೆ. ಯಾಕಂದ್ರೆ ಅದು ಪುತ್ರ ಸ್ಥಾನ ಅಂತ ಕರೀತಾರಲ್ಲಿ, ನಾರ್ತ್ ಈಸ್ಟ್ ಅನ್ನು ಪುತ್ರ ಸ್ಥಾನ ಅಂತ ಕರೀತಾರೆ. ಸಾಧ್ಯವಾದಷ್ಟು ಅಲ್ಲಿ ಖಾಲಿ ಜಾಗವೇ ಇರತಕ್ಕಂಥದ್ದು ಇರಬೇಕು. ಹಾಗಿದ್ರೆ ದೇವರ ಕೋಣೆಯಲ್ಲಿ ಹಾಕಬೇಕು, ಸ್ವಲ್ಪ ನಾವು ಪೂರ್ವದ ಕಡೆ ಬರಬೇಕು. ಪೂರ್ವದ ಕಡೆ, ಈಶಾನ್ಯ ಬಿಟ್ಟು ಪೂರ್ವದ ಕಡೆ ಮಧ್ಯಭಾಗದಲ್ಲಿ ಬಂದು ಮಧ್ಯಭಾಗದಲ್ಲಿ ಕೂರಿಸಿ ದೇವರನ್ನು ಪಶ್ಚಿಮಾಭಿಮುಖವನ್ನು ಮಾಡತಕ್ಕಂಥದ್ದು ಒಂದು ಫಸ್ಟ್ ಲೆವೆಲ್. ಅಲ್ಲಿ ಸಾಧ್ಯ ಆಗಿಲ್ಲ ಅಂದ್ರೆ ಪಶ್ಚಿಮದಲ್ಲಿ ದೇವರ ಕೋಣೆ, ಪಶ್ಚಿಮದಲ್ಲಿ ದೇವರ ಕೋಣೆ, ದೇವರು ಅಲ್ಲಿ ಕೂತಿರ್ತಕ್ಕಂಥದ್ದು, ಪೂರ್ವಾಭಿಮುಖವಾಗಿ ದೇವರು ಇರ್ತಕ್ಕಂಥದ್ದನ್ನ ನಾವು ಮಾಡಬೇಕು. ಯಾರು ಮನೆ ಕಟ್ತಾ ಇದ್ರೆ ಇದನ್ನ ಸ್ವಲ್ಪ ಆಲೋಚನೆ ಮಾಡಿ ಈಶಾನ್ಯದ ಮೂಲೆ ಸ್ವಲ್ಪ ಪ್ಲೇನ್ ಆಗಿಡಿ. ನಿಮ್ಮ ಹಾಲಲ್ಲಿ ಎಸ್ಪೆಷಲಿ ಈಶಾನ್ಯ ಮೂಲೆ ಲೈಟ್ ಏನಾದ್ರು ಫರ್ನಿಚರ್, ಲೈಟ್ ಒಂದು ಲ್ಯಾಂಪ್, ಒಂದು ಜಸ್ಟ್ ಎ ಲ್ಯಾಂಪ್, ಲೈಟ್ ಆಗಿ ಒಂದು ಏನಾದ್ರು ಒಂದು ಫ್ಲವರ್ ವಾಸ್ ಅಷ್ಟೇ, ಲೈಟ್, ವೆರಿ ಲೈಟ್, ಡೆಕೋರೇಷನ್ ಪರ್ಪಸ್ ಅಷ್ಟೇ. ಅಲ್ಲಿಂದ ಲೈಟ್ ಇದ್ರೆ ಒಳ್ಳೇದು, ಅಲ್ಲೊಂದು ದೀಪ ಇದ್ರೆ ಒಳ್ಳೇದು. ಯಾಕಂದ್ರೆ ಅದು ಗುರುವಿನ ಸ್ಥಾನ. ಗುರು ಯಾವಾಗಲೂ ಬೆಳಕನ್ನು ಚೆಲ್ತಕ್ಕಂಥದ್ದು. ಆ ಮೂಲೆಯಲ್ಲಿ ಒಂದು ರೀತಿಯ ಲೈಟ್ ಯೆಲ್ಲೋ ಲ್ಯಾಂಪು ನಮಗೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಬುದ್ಧಿವಂತಿಕೆ ಕೊಡ್ತಕ್ಕಂಥದ್ದು. ನಾರ್ತ್ ಈಸ್ಟ್ ಕಾರ್ನರಲ್ಲಿ ಲೈಟ್ ಹಾಕಬೇಕು ಅಂದರೆ ಒಂದು ರೀತಿ ಲೈಟ್ ಲೆಮನ್ ಎಲ್ಲೋ, ಪೇಲ್ ಎಲ್ಲೋ, ಈ ರೀತಿ ಇರ್ತಕ್ಕಂಥ ಒಂದು ಡಲ್ ಲೈಟ್, ಒಂದು ಸ್ವಲ್ಪ ತೀರಾ ಡಲ್ ಲೈಟ್ ಅಲ್ಲ, ತೀರಾ ಬ್ರೈಟ್ ಲೈಟ್ ಅಲ್ಲ, ಸ್ವಲ್ಪ ಡಲ್ ಲೈಟ್. ಸೊ ಸಾಧಾರಣ ಅದು ಒಂದು ರೀತಿ ಸುಣ್ಣಕ್ಕೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ ಯಾವ ರೀತಿ ಬಂದಿರುತ್ತೋ ತಿಳಿಯಾಗಿರ್ತಕ್ಕಂಥ ಹಳದಿ, ತಿಳಿ ಹಳದಿ, ಆ ರೀತಿ ಇರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಅಲ್ಲಿ ನಮಗೆ ಲಾಭವನ್ನು ಕೊಡುತ್ತೆ. ಮೊದಲಿಗೆ ನಾವು ಇಲ್ಲಿ ಈ ಕಡೆ ಪೂರ್ವದ ತಗೊಳ್ಳೋಣ. ಪೂರ್ವದ ಕಡೆ ನಾವು ಅಂದ್ರೆ ಈಶಾನ್ಯ ಬಿಟ್ಟು ಸ್ವಲ್ಪ ಮುಂಭಾಗಕ್ಕೆ ನಾವು ಸ್ವಲ್ಪ ಈ ಕಡೆಗೆ ದೇವರ ಕೋಣೆ ತಗೊಂಬಂದಾಗ, ದೇವರ ಕೋಣೆ ನಿಮ್ಮ ಮನೆಯ ಸೈಜ್ ಮೇಲೆ ದೇವರ ಕೋಣೆ ಮಾಡ್ತಕ್ಕಂಥದ್ದು. ಕೆಲವರು ಅತಿ ಚಿಕ್ಕ ಮನೆ, ದೊಡ್ಡ ದೇವರ ಮನೆ, ಅತಿ ದೊಡ್ಡ ಮನೆ, ಅತಿ ಚಿಕ್ಕ ದೇವರ ಕೋಣೆ. ಪ್ರಪೋರ್ಷನೇಟ್ ಆಗಿರಬೇಕು, ಯಾವಾಗಲೂ ಪ್ರಪೋರ್ಷನೇಟ್ ಆಗಿರಬೇಕು. ಅದೊಂದು ಕ್ಯಾಲ್ಕುಲೇಷನ್ ಬರುತ್ತೆ.
ಕೆಲವರು ಬಹಳ ದೊಡ್ಡ ಮನೆ ಕಟ್ತಾರೆ, ದೊಡ್ಡ ಹಾಲು, ಅಲ್ಲಿ ಕಟ್ಟಿರ್ತಕ್ಕಂಥ ದೇವರ ಕೋಣೆ ಒಳಗೆ ಯಾರು ಹೋಗಕ್ಕೆ ಆಗಲ್ಲ. ಆಚೆಯಿಂದನೇ ನಾವು ಮಂಗಳಾರತಿ ಮಾಡಬೇಕು, ಆಚೆಯಿಂದನೇ ಕರ್ಪೂರ ಹಚ್ಚಬೇಕು, ಆಚೆಯಿಂದನೇ ಗಂಧದ ಕಡ್ಡಿ ಹಚ್ಚತಕ್ಕಂಥದ್ದು. ಬಹಳ ಕಂಜೆಸ್ಟೆಡ್ ಮಾಡಿಬಿಡ್ತಾರೆ. ಇಷ್ಟೊಂದು ದೊಡ್ಡ ಮನೆ ಕಟ್ಟಿದ್ವಿ, ಇದು ಯಾಕಪ್ಪ ಪೂಜಾ ರೂಮ್ ಈ ಥರ ಕಟ್ಬಿಟ್ವಿ ಅನ್ನೋ ಆಲೋಚನೆ ಬರುತ್ತೆ. ಹಾಗೆ ಚಿಕ್ಕ ಹಾಲ್ ಕಟ್ಟಿರ್ತೀವಿ, ಆದರೆ ದೇವರಿಗೆ ಬಹಳ ದೊಡ್ಡ ಜಾಗ ಮಾಡಿಬಿಡ್ತೀವಿ, ಅಲ್ಲೂ ಒಂದು ಸ್ವಲ್ಪ ಸಂಕಟ. ಇನ್ನು ಸ್ವಲ್ಪ ಚಿಕ್ಕದು ಕಟ್ಟಬೇಕಾಯ್ತು, ಯಾಕಂದ್ರೆ ನಾವು ಕುತ್ಕೊಳ್ಳೋಕ್ಕೆ ಜಾಗ ಇಲ್ಲ, ದೇವ್ರದ್ದು ದೊಡ್ಡದು ಮಾಡ್ಬಿಟ್ವಿ. ಬೆಳಿಗ್ಗೆ ಹೊತ್ತು ಒಂದು ಸ್ವಲ್ಪ ಕುತ್ಕೊಳ್ತೀವಿ, ಧ್ಯಾನ ಮಾಡ್ತೀವಿ, ಬರ್ತೀವಿ, ಇನ್ನು ಸ್ವಲ್ಪ ಚಿಕ್ಕದು. ಸೊ ಯಾವಾಗಲೂ ಕೂಡ ಒಂದು ಪ್ಲಾನಿಂಗ್ ಇಲ್ಲದೆ ಖಂಡಿತ ಮಾಡಬಾರ್ದು. ಒಂದು ಪರ್ಫೆಕ್ಟ್ ಸೈಜ್ ಅಂದರೆ, ಒಂದು ನಾರ್ಮಲ್ ಪರ್ಫೆಕ್ಟ್ ಸೈಜ್ ಅಂದರೆ, ಅಗಲ ಬೇಕಾದರೆ ನೀವು 5 ಅಡಿ, ಉದ್ದ 6 ಅಡಿ ಇಟ್ಕೋಬಹುದು. ಒಂದು ಪರ್ಫೆಕ್ಟ್ ಐಡಿಯಲ್ ಪರ್ಫೆಕ್ಟ್ ಸರ್, ಎಲ್ಲ ಮನೆಗೂ ಸೂಟ್ ಆಗ್ತಕ್ಕಂಥದ್ದು 5x6 ಅಥವಾ 6x7. 8x9 ಬಹಳ ದೊಡ್ಡದಾಗ್ಬಿಡುತ್ತೆ. ಅಂದ್ರೆ ತುಂಬಾ ದೊಡ್ಡ ಹಾಲ್ ಇದ್ರೆ ಅವಾಗ ಪ್ಲಾನ್ ಮಾಡ್ಬೋದು. 5x6 ಪರ್ಫೆಕ್ಟ್ ಆಗಿರ್ತಕ್ಕಂಥದ್ದು. 5x6 ಆರ್ 5x7 ವರೆಗೂ ಹೋಗ್ಬೋದು. ಸ್ವಲ್ಪ ಅಲ್ಲಿ ಕುತ್ಕೊಂಡು, ಒಳಗಡೆ ಕುತ್ಕೊಂಡು, ಸ್ವಲ್ಪ ಡೋರ್ ಹಾಕ್ಕೊಂಡು ದೇವರಿಗೆ ಪೂಜೆ, ನೈವೇದ್ಯ, ಒಂದಷ್ಟು ಪ್ರಾರ್ಥನೆ, ಒಂದಷ್ಟು ಮಂತ್ರ ಹೇಳ್ತಕ್ಕಂಥದ್ದು, ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಆನಂದ ತಗೊಳ್ತಕ್ಕಂಥದ್ದು. ನಾವು 5x7 ಮಾಡಿದಾಗ ಸ್ವಲ್ಪ ನಮಗೆ ಅಲ್ಲಿ ಜಾಗ ಸಿಗುತ್ತೆ. ಮಂಟಪಕ್ಕೊಂದು ಜಾಗ, ನಾವು ಕುತ್ಕೊಳ್ಳೋಕ್ಕೊಂದು ಜಾಗ, ದೀಪ ಇಡ್ತಕ್ಕಂಥ ಒಂದು ಜಾಗ. ಬಹಳ ಚಿಕ್ಕದಾಗ್ಬಿಟ್ರೆ ಕೆಲವರು 5x4 ಕಟ್ಬಿಡ್ತಾರೆ. ಆಚೆ ಕುತ್ಕೊಳ್ಬೇಕು, ಒಳಗಡೆ ಕುತ್ಕೊಂಡ್ರೆ ಕಂಜೆಸ್ಟೆಡ್, ಬೇಗ ಎದ್ದು ಬಂದ್ಬಿಡೋಣ ಅನ್ಸ್ಬಾರ್ದು. ಅಲ್ಲಿ ಕೆಲವು ಸಮಯ ಕಾಲವನ್ನು ಕಳೀತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಇದು ಈಸ್ಟ್ ಸೈಡ್ ಆಯ್ತು. ವೆಸ್ಟ್ ಸೈಡ್ ಏನಾದ್ರು ನೀವು ದೇವರ ಮನೆ ಮಾಡಿದ್ದರೆ ಒಂದು ಎಚ್ಚರಿಕೆ ತಗೊಳ್ತಕ್ಕಂಥದ್ದು. ಪಶ್ಚಿಮದ ಕಡೆ ದೇವರ ಕೋಣೆ, ದೇವರುಗಳು ಪೂರ್ವವನ್ನು ನೋಡ್ತಕ್ಕಂಥದ್ದು ಇದ್ದಾಗ ಕರ್ತೃ ಯಾರು ಪೂಜೆ ಮಾಡ್ತಾರೆ ಅವರು ಯಾವತ್ತೂ ಕೂಡ ಪಶ್ಚಿಮ ಮುಖವನ್ನು ಮಾಡ್ಕೋಬಾರ್ದು. ಉತ್ತರದ ಮುಖವನ್ನು ಮಾಡಿಕೊಂಡು ಸ್ವಲ್ಪ ಸೈಡ್ಗೆ ಪೂಜೆಯನ್ನು ಈ ರೀತಿ ಮಾಡ್ತಕ್ಕಂಥದ್ದು. ಈ ರೀತಿ ಮಾಡಬೇಕು, ಈ ರೀತಿ ತಿರುಗಬಾರ್ದು, ಈ ರೀತಿ ಉತ್ತರಕ್ಕಿರ್ತಕ್ಕಂಥದ್ದು. ನಿಮ್ಮ ಬೆನ್ನು ಹಿಂದೆ ದಕ್ಷಿಣಕ್ಕೆ ಇದ್ದು ಪೂಜೆಯನ್ನು ಮಾಡಬೇಕು. ಏನೇ ಕಾರ್ಯ, ಏನೇ ಕೆಲಸ ಮಾಡೋದು, ದೀಪ ಹಚ್ಚಬೇಕಾದ್ರೆ ಈಗಲೇ ಹೋಗಬೇಕು, ಗಂಧದ ಕಡ್ಡಿ ಹಚ್ಚಿ ನಾವು ಮಂಗಳಾರತಿ ಮಾಡಬೇಕು ಇದೇ ಥರ. ಯಾರಾದರೂ ಇದ್ರೂ ಕೂಡ ಇದೇ ಥರ ಈ ದಿಕ್ಕಿನಲ್ಲಿ ನಾವು ಮುಖ ಮಾಡಿರಬೇಕು. ಜಸ್ಟ್ ಟರ್ನಿಂಗ್ ಅಷ್ಟೇ. ನಿಮ್ಮ ಎಂಟೈರ್ ಶರೀರ ಉತ್ತರ ಮುಖವಾಗಿರಬೇಕು, ದೇವರು ಪೂರ್ವ ಮುಖವಾಗಿರಬೇಕು. ಇದು ನಿಮಗೆ ಆ ಡೈರೆಕ್ಷನ್ ಇರ್ತಕ್ಕಂಥ ಪೂಜಾ ರೂಮ್ಗೆ ಸರಿ ಹೊಂದುತ್ತೆ. ಯಾವುದೇ ಕಾರಣಕ್ಕೂ ಎಸ್ಪೆಷಲಿ ನಾವು ಕುತ್ಕೊಂಡು ಕೆಲವೊಂದ್ಸತಿ ನಾವು ಪೂಜೆ ದೇವ್ರು ಮಾಡ್ತಾ ಇರ್ತೀವಿ, ಗಂಧದ ಕಡ್ಡಿ ದೀಪ ಹಚ್ಚೋ ಸಮಯದಲ್ಲಿ ಮಂಗಳಾರತಿ, ವಿಶೇಷವಾಗಿ ಮಂಗಳಾರತಿ ಮನೆಯಲ್ಲಿ ಮಾಡಿದಾಗ ನಾವು ಉತ್ತರಾಭಿಮುಖವಾಗಿರಬೇಕು. ದೇವರು ಅಲ್ಲಿ ಪೂರ್ವಾಭಿಮುಖವಾಗಿರ್ತಾರೆ. ಕೆಲವು ದೇವಸ್ಥಾನಗಳಲ್ಲಿ ನೀವು ನೋಡ್ಬೋದು, ಕೆಲವು ಅರ್ಚಕರು ಬೆನ್ನನ್ನು ಮಾಡದಲೇ ಸ್ವಲ್ಪ ಸೈಡಲ್ಲಿ ಕುತ್ಕೊಂಡು ಈ ಕಡೆ ಬರ್ತಕ್ಕಂಥ ಭಕ್ತಾದಿಗಳನ್ನ ನೋಡ್ತಾರೆ, ಈ ಕಡೆ ದೇವರು ಇರ್ತಕ್ಕಂಥದ್ದು. ಮಂಗಳಾರತಿಯನ್ನು ಈ ರೀತಿ ಸ್ವಲ್ಪ ದೇಹವನ್ನು ಉತ್ತರ ಭಾಗಕ್ಕೆ ನೀಡಿ ಮುಖವನ್ನು ಪಶ್ಚಿಮ ಭಾಗಕ್ಕೆ ತಿರುಗಿಸಿ ಮಂಗಳಾರತಿಯನ್ನು ಇರ್ತಕ್ಕಂಥದ್ದು ಹಲವಾರು ದೇವಸ್ಥಾನಗಳಲ್ಲಿ ಖಂಡಿತ ನೀವು ನೋಡಿರ್ತೀರ. ಅದೇ ರೀತಿ ನಾವು ಮನೆಯಲ್ಲೂ ಕೂಡ ಮಾಡ್ತಕ್ಕಂಥದ್ದು. ಇನ್ನು 2 ವಿಚಾರ. ಪೂರ್ವದಲ್ಲಿರ್ತಕ್ಕಂಥ ದೇವರ ಮನೆಗೆ ನಾವು ಫೋಟೋಗಳನ್ನು ನೇತಾಕ್ತೀವಿ ಆ ಗೋಡೆಗೆ. ಒಂದು ತಿಳ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಮೊದಲು ಮೊಳೆ ಹೊಡಿತಕ್ಕಂಥದ್ದು ನಿಷಿದ್ಧ. ಆದರೆ ಅನಿವಾರ್ಯ ಕಾರಣದಿಂದ ನಾವು ಜಾಗದ ಒಂದು ಒತ್ತಡದಿಂದ
ಮೊಳೆ ಹೊಡಿಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಹಿತ್ತಾಳೆ ಮೊಳೆ ಸಿಗ್ತಕ್ಕಂಥದ್ದು. ಹಿತ್ತಾಳೆ ಮೊಳೆ ಸಿಕ್ಕೇ ಸಿಗುತ್ತೆ. ಎಲ್ಲರೂ ಹೋಗಿ ನೀವು ಒಂದು ಹಾರ್ಡ್ವೇರ್ ಸ್ಟೋರಲ್ಲಿ ಕೇಳ್ಬೋದು. ಕಾಪರ್ ಕೂಡ ಒಳ್ಳೇದು. ಕಾಪರ್ ಸಿಕ್ಕಿದ್ರೆ ಕಾಪರ್ದು ಬರುತ್ತೆ, ಬಟ್ ಸಣ್ಣ ಸಣ್ಣ ಬರುತ್ತೆ, ದಪ್ಪ ಬರಲ್ಲ. ಬಟ್ ಹಿತ್ತಾಳೆ ಈ ಕಡೆ ಪಶ್ಚಿಮದ ಗೋಡೆಗೆ ನೀವು ಮೊಳೆ ಹೊಡೆದ್ರೆ, ಯಾವುದೇ ಮೊಳೆ ಹೊಡೆದ್ರೂ ತೊಂದರೆ ಇಲ್ಲ. ಅದರಲ್ಲಿ ನೀವು ಕಬ್ಬಣದ ಮೊಳೆ ಹೊಡಿಬೋದು, ಏನು ತೊಂದರೆ ಇಲ್ಲ. ಬ್ರಾಸ್ ಹೊಡಿಬೋದು, ತೊಂದರೆ ಇಲ್ಲ. ಹೆಚ್ಚು ಫೋಟೋಗಳನ್ನು ನಾವು ಪಶ್ಚಿಮದಲ್ಲಿರ್ತಕ್ಕಂಥ ದೇವರ ಕೊಠಡಿಲಿ ನೇತಾಕ್ಬಾರ್ದು. ಈ ಕಡೆ ಪೂರ್ವದ ಕಡೆ ಇರತಕ್ಕಂಥದ್ದು 1 ಅಥವಾ 2, ಮ್ಯಾಕ್ಸಿಮಮ್ 3ಕ್ಕೆ ರಿಸ್ಟ್ರಿಕ್ಷನ್ ಮಾಡಿದ್ರೆ ವಾಸ್ತು ದೋಷ ಸ್ವಲ್ಪ ಬರೋದಿಲ್ಲ. ಬರೋದಕ್ಕೆಲ್ಲ ಮೊಳೆ ಹೊಡೆದು ನೇತಾಕಿದ್ರೆ ಬಹಳ ಕಷ್ಟ. ಅದರಲ್ಲೂ ವಿಶೇಷವಾಗಿ ನೀವು ಮೊಳೆ ಹೊಡೆದಿದ್ರೆ ಅದು ಕಬ್ಬಣದ್ದು ಆಗಿರಲೇ ಕೂಡುದು, ನಿಷಿದ್ಧ. ಸೂರ್ಯನ ದಿಕ್ಕಿಗೆ ಶನಿ ಕಬ್ಬಣ, ಆ ದಿಕ್ಕಿಗೆ ಮೊಳೆ ಹೊಡೆದ್ರೆ ನಮ್ಮ ಥಿಂಕಿಂಗ್ ಪವರು ಮತ್ತು ನಮ್ಮ ಗ್ರೋತ್, ಎಸ್ಪೆಷಲಿ ಕೆಲಸದ ಗ್ರೋತ್ ಅಂತ ಕರಿತೀವಿ, ಖಂಡಿತ ಸ್ವಲ್ಪ ಭಾಳ ಕಷ್ಟಕರವಾಗಿರ್ತಕ್ಕಂಥದ್ದು ತೋರಿಸುತ್ತೆ. ಸೊ ಹಾಗೆ ಪೂರ್ವದ ಕಡೆ ಇದ್ರೂ ಕೂಡ ಹೆಚ್ಚಿನ ಭಾರವಾದ ಒಂದು ವಿಗ್ರಹಗಳನ್ನು ನಿಷಿದ್ಧ. ವೆರಿ ಲೈಟ್, ಬೆಳ್ಳಿಯ ಸಣ್ಣ ವಿಗ್ರಹ, ಕೆಲವು ಲೈಟ್ ವೇಟ್ ದೀಪಗಳು, ಬೆಳ್ಳಿಯ ದೀಪಗಳು. ಹಾಗೆ ಫೋಟೋಸ್ ಇಟ್ಟರೆ ಬಹಳ ಕಮ್ಮಿ, 1, 2, ಅಲ್ಲೊಂದು ಮೇಲೊಂದು ಏನಾದ್ರು ಗೋಡೆಗೆ ನೇತಾಕ್ತಕ್ಕಂಥದ್ದು 3 ಫೋಟೋ ಮೇಲೆ ಇರಬಾರ್ದು. ಪೂರ್ವಕ್ಕೆ, ಎಸ್ಪೆಷಲಿ ಪೂರ್ವಕ್ಕೆ ಪೂರ್ತಿಯಾಗಿ ಮಳೆ ಹೊಡೆದು ನಾವು ದೇವರುಗಳನ್ನ ತುಂಬಾನೇ ನೇತಾಕಿದ್ರೆ ಅದು ಡೆಫಿನೆಟ್ಲಿ ಯಾವುದನ್ನು ಕೂಡ ಪಾಸಿಟಿವ್ ಆಗಿರಲ್ಲ. ಸಿಂಪಲ್ ಮತ್ತೆ ಸ್ಯಾಂಪಲ್ ಹಾಗನ್ಬಿಟ್ಟು ಪಶ್ಚಿಮದಲ್ಲಿರೋಕ್ಕೂ ನಾವು ತುಂಬಾನೇ ಹಾಕ್ಬಿಡ್ಬೋದಾ ದೇವರು? ನೋ, ಇಲ್ಲ. ಸಾಧ್ಯವಾದಷ್ಟು ಎಲ್ಲರೂ ಕೂಡ ದೇವರ ಮನೆಯನ್ನು ಚೊಕ್ಕವಾಗಿ, ಚಿಕ್ಕದಾಗಿ, ಒಂದು ಪ್ರಮುಖವಾಗಿರ್ತಕ್ಕಂಥ ದೇವರನ್ನು ನೀವು ಆರಿಸ್ಕೊಳ್ಳಿ. ನಿಮ್ಮ ಮನೆ ದೇವರ ಥರ ಕೆಲವರು ಗಣಪತಿನ ಪ್ರಮುಖವಾಗಿಟ್ಟಿರ್ತಾರೆ, ಕೆಲವರು ನಾರಾಯಣನ ಇಟ್ಟಿರ್ತಾರೆ, ಕೆಲವರು ಕೃಷ್ಣನ್ನು ಇಟ್ಟಿರ್ತಕ್ಕಂಥದ್ದು. ಸೊ ಈ ರೀತಿ ಶಿವನ್ನ ಇಟ್ಟಿರ್ತಕ್ಕಂಥದ್ದು ಪ್ರಮುಖವಾಗಿ ಒಂದು ದೇವರು. ಇನ್ನು ಮಿಕ್ಕದ್ದು ನಿಮ್ಮ ಅನುಕೂಲಕ್ಕೆ 2 ರಿಂದ 3 ಮೇಲೆ ಬೇಡ. ಬರೋದೆಲ್ಲ ಫೋಟೋ ಸಣ್ಣ ತಂದು ಹಾಕೋದಲ್ಲ. ಅಲ್ಲಿ ಸುಬ್ರಹ್ಮಣ್ಯಂದು ಇರುತ್ತೆ, ಅಲ್ಲಿ ಶಿವಂದು ಇರುತ್ತೆ, ನಾರಾಯಣದು ಇರುತ್ತೆ. ಕೊಟ್ಟಿರೋ ಫೋಟೋಸ್ ಎಲ್ಲ ತೆಗೆದು ಹಾಕ್ಬಿಡೋದಲ್ಲಿ. ಎಲ್ಲಿ ನೋಡಿದ್ರು ವೈಭವೀಕರಣ. ಎಲ್ಲದಕ್ಕೂ ನಾವು ಒಂದು ಏನಂತಾರೆ ಜಸ್ಟಿಫಿಕೇಶನ್ ಕೊಡಕ್ಕಾಗಲ್ಲ. ಎಲ್ಲದಕ್ಕೂ ಸಿಂಪಲ್ ಸ್ಯಾಂಪಲ್ ದಯವಿಟ್ಟು ಇದ್ದರೆ, ಹೆಚ್ಚಿದ್ರೆ ತೆಗೆದುಬಿಡಿ. 3 ರಿಂದ 4 ವಿಧವಾಗಿರ್ತಕ್ಕಂಥ ದೇವರುಗಳು. ನಮಗೆ ದೇವರುಗಳಿಗೇನು ಕಮ್ಮಿ ಇಲ್ಲ, 3 ರಿಂದ 4 ಇದ್ರೆ ಸಾಕು. ಎಲ್ಲವೂ ಅಲ್ಲಿ ಕೂರಿಸ್ಬೇಕು, ಎಲ್ಲವೂ ಕ್ಲಸ್ಟರ್ಡ್ ಮಾಡಬೇಕು ಅನ್ನೋದೇನಿಲ್ಲ. ಸೊ ಇದು ಕೆಲವು ನಿಯಮ. ಅದರ ಜೊತೆಗೆ ದಕ್ಷಿಣದಲ್ಲಂತೂ ನಿಷಿದ್ಧ. ದಕ್ಷಿಣದಲ್ಲಿ ದೇವರ ಮನೆ ಬರೋಂಗೇ ಇಲ್ಲ. ದಟ್ ಇಸ್ ದಿ ಹೈಯೆಸ್ಟ್ ದೋಷ. ಕೆಲವರು ದಕ್ಷಿಣದಲ್ಲಿ ದೇವರ ಮನೆ ಕೂರಿಸಿ ಒಳಗಡೆ ಹೋದ್ರೆ ದೇವರು ಪೂರ್ವಾಭಿಮುಖ ಮಾಡಿ ಹಿಂಗ್ ಒಳಗೋಗಿ ರೈಟ್ ಟರ್ನ್ ಹೊಡಿಬೇಕಲ್ಲಿ. ನಾವು ದಕ್ಷಿಣಕ್ಕೆ ಹೋದ್ರೆ ದೇವ್ರ ಮನೆ ಇರುತ್ತೆ, ಎದುರುಗಡೆ ಇರೋಲ್ಲ ದೇವರು. ದೇವ್ರ ನೀವು ಪೂರ್ವಕ್ಕೆ ಇಟ್ಬಿಡ್ರಿ, ಜಾಗ ಸಿಕ್ಕಿಲ್ಲ ನಿಮಗೆ, ಅಲ್ಲಿ ಹೋಗಿ ಹಿಂಗ್ ತಿರುಗಿ ಮಾಡ್ತಕ್ಕಂಥದ್ದು ಅಲ್ಲೂ ಸರಿ ಇಲ್ಲ. ಸ್ಥಳ ಅಲ್ಲಿ ಯಮನ ಸ್ಥಳ, ಬಹಳಷ್ಟು ಕಾಯಿಲೆಗೆ ಒಳಪಡ್ತಾರೆ. ದಕ್ಷಿಣದಲ್ಲಿ ದೇವರ ಮನೆ ಇದ್ದರೆ ಮನೆಯಲ್ಲಿ ಒಂಟಿತನ ಕಾಡುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್. ಯಾವ ರೀತಿ ಕತ್ತಲೆ, ಸಾವು, ನೋವು
ಒಂಟಿತನ ಬರ್ತಕ್ಕಂಥದ್ದು ದಕ್ಷಿಣದಲ್ಲಿರ್ತಕ್ಕಂಥ ದೇವರ ಕೋಣೆ ಅದನ್ನು ಸೂಚನೆ ಮಾಡುತ್ತೆ. ಯು ಆರ್ ಒನ್ ಮ್ಯಾನ್ ಆರ್ಮಿ. ಸಾಧ್ಯವಾದಷ್ಟು ಅದನ್ನು ಯಾವ್ದಾರ ಸ್ಟೋರ್ ರೂಮ್ ಮಾಡಿ ಈ ಕಡೆ ಯಾವ್ದಾರು ಒಂದು ಮರದಲ್ಲಿ ಒಂದು ಸಣ್ಣದೊಂದು ಹಲಗೆ ಮಾಡಿಸಿ ದೇವರ ಪೂರ್ವಕ್ಕೋ ಪಶ್ಚಿಮಕ್ಕೋ ಇಟ್ಕೊಂಡ್ರೆ ಅದು ನೀವು ಕರೆಕ್ಷನ್ ಮಾಡ್ದಂಗೆ. ಅಯ್ಯೋ ದೇವ್ರ ಮನೆ ಇದೆಯಲ್ಲ ಮತ್ತೆ ವೇಸ್ಟ್ ಆಗುತ್ತಲ್ಲ. ನಮ್ಮ ಬದುಕುಗಳನ್ನ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಅದನ್ನು ಬೇಕಾದ್ರೆ ಸ್ಟೋರ್ ರೂಮ್ ಮಾಡ್ಕೊಳ್ಳಿ. ಅಕ್ಕಿ ಇಡಿ, ಧಾನ್ಯಗಳಿಡಿ, ವೇಸ್ಟ್ ಆದ ತೊಂದರೆ ಇಲ್ಲ. ಮಾಡಿಬಿಟ್ಟಿರ್ತೀವಿ. ಏನು ಕರೆಕ್ಷನ್ನು? ಏನು ಕರೆಕ್ಷನ್ ಮಾಡೋಕ್ಕಾಗಲ್ಲ. ದಕ್ಷಿಣವನ್ನು ವರ್ಜಿಸಬೇಕು. ಸೊ ವರ್ಜಿಸಿದಾಗ ನಮಗೆ ಅಲ್ಲಿರ್ತಕ್ಕಂಥ ದೇವರುಗಳು ಒಂದು ಸಣ್ಣ ಮರದ ಹಲಗೆ ಏನಾದ್ರು ಸ್ವಲ್ಪ ಡೆಕೋರೇಟಿವ್ ಸಿಗ್ತವೆ ಇವಾಗೆಲ್ಲ ಮಂಟಪವನ್ನು ನೀವು ಮಾಡ್ತಕ್ಕಂಥ ಒಂದು. ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಫೈನಲ್ ಆಗಿ ಒಂದು ಹೇಳ್ತೀನಿ. ಅಡಿಗೆ ಮನೆಯಲ್ಲೇ ದೇವರ ಮನೆ ಇಟ್ಕೊಳ್ತಕ್ಕಂಥ ಪದ್ಧತಿ ಬಹಳ ಹೆಚ್ಚಾಗಿದೆ ಜಾಗದ ಒತ್ತಡದಿಂದ. ಅಲ್ಲಿ ಸಾಧ್ಯವಾದಷ್ಟು ಮೇಲೆ ದೇವರು ಪಕ್ಕದಲ್ಲೇ, ಯಾಕಂದ್ರೆ ಯೂಶಲಿ ದೇವ್ರು ಹಾಕಬೇಕು ಅಂದ್ರೆ ನಮ್ಮ ಏನು ಕಿಚನ್ ಅಂತ ಏನು ಕರಿತೀವಿ, ಅಡುಗೆ ಮನೆ ಅಂತ ಹೇಳ್ಕೊಳ್ತೀವಿ, ಆ ಮೂಲೆಗೆ ಸಿಂಕ್ ಬರ್ತಕ್ಕಂಥದ್ದು. ಅಲ್ಲಿ ಪಕ್ಕದಲ್ಲೇ ಒಂದು ಸಣ್ಣ ದೇವರ ಗೂಡನ್ನು ಮಾಡ್ತಾರೆ. ಅಲ್ಲಿ ಪಕ್ಕದಲ್ಲೇ ನಾವು ಎಂಜಲು ತಟ್ಟೆಯನ್ನು ಹಾಕ್ತಕ್ಕಂಥದ್ದು ತೋರಿಸುತ್ತೆ. ಅದು ಕೂಡ ನಮಗೆ ಹಣವನ್ನು ತರೋದಿಲ್ಲ, ಸಾಲಗಾರನನ್ನಾಗಿ ಮಾಡ್ತಾರೆ. ಸೊ ಬೆಸ್ಟ್ ಏನು, ನಿಮಗೆ ಅಡುಗೆ ಮನೆ ಜಾಗ ಇಲ್ವಾ, ಎಲ್ಲರ ಹತ್ರನೂ ಹಾಲ್ ಇದ್ದೇ ಇರುತ್ತೆ, ಒಂದು ಲಿವಿಂಗ್ ಏರಿಯಾ ಇದ್ದೇ ಇರುತ್ತೆ. ಅಥವಾ ಕೆಲವ್ರು ಏನು ಹೇಳ್ತಾರೆ, ಸರ್ ನಮ್ಮದು ಭಾಳ ಚಿಕ್ಕದು ಮನೆ ಸರ್, ಒಂದು ಹಾಲು ಅದೇ, ರೂಮು ಅದೇ, ಒಂದು ಅಡುಗೆ ಮನೆ, ಬಾತ್ರೂಮ್ ಆಚೆ ಇದೆ ಸರ್, ಇಷ್ಟೇ ನಮ್ಮದು ಬದುಕು. ನೋ ಪ್ರಾಬ್ಲಮ್. ಅಡುಗೆ ಮನೇಲಿ ದೇವ್ರು ಹಾಕ್ಬೇಕು ಅಂತಿಲ್ಲ. ಅಡುಗೆ ಮನೇಲಿ ಇರ್ತಕ್ಕಂಥ ಸಣ್ಣದಾಗಿರ್ತಕ್ಕಂಥ ಆ ಕಪಾಟ್ನಲ್ಲಿ ಮಾಡಿರ್ತಕ್ಕಂಥ ದೇವ್ರನ್ನ ಆಚೆ ತೆಗೆದು ಹಾಲ್ನಲ್ಲಿ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಹಾಲ್ನಲ್ಲಿ ಪೂರ್ವದಲ್ಲಾದರೂ ಸರಿ, ಪಶ್ಚಿಮದಲ್ಲಾದರೂ ಸರಿ ಆ ಒಂದು ಸ್ಥಳವನ್ನು ಕೊಟ್ಟರೆ ಮನೆಯಲ್ಲಿ ಆಗ್ತಕ್ಕಂಥ ಹಲವಾರು, ಮೊಟ್ಟ ಮೊದಲು ನಾರ್ತ್ ಈಸ್ಟಲ್ಲಿಟ್ಟರೆ ಗಂಡು ಮಕ್ಕಳಿಗೆ ಸಮಸ್ಯೆ, ಪೂರ್ವದಲ್ಲಿ ಮೊಳೆ ಹೆಚ್ಚಾಗಿ ಹೊಡಿಬಾರ್ದು, ಕಮ್ಮಿ, ಮತ್ತು ಭಾರ ಕಮ್ಮಿ ಇರಬೇಕು. ಭಾರ ಹೆಚ್ಚಾಗ್ತಾ ಇದ್ದಂಗೆ ಮನೆಯಲ್ಲಿರ್ತಕ್ಕಂಥ ಹೆಂಗಸರಿಗೆ ಅನಾರೋಗ್ಯ ಜಾಸ್ತಿ. ಪಶ್ಚಿಮದಲ್ಲಿ ನಾವು ಮಾಡ್ತಕ್ಕಂಥ ಪೂಜೆ ಉತ್ತರಾಭಿಮುಖವಾಗಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ನಾವು ಬೆನ್ನನ್ನು ನಾವು ಪೂರ್ವಾಭಿಮುಖವಾಗಿ ನಾವು ತೋರಿಸ್ತಾ ಇದ್ರೆ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ನಿಧಾನಗತಿಯಾಗಿರ್ತಕ್ಕಂಥ ಅಭಿವೃದ್ಧಿ, ಮದುವೆ ಆಗಿರ್ಬೋದು, ಮಕ್ಕಳಾಗದೇ ಇರ್ಬೋದು, ಅದೆಲ್ಲ ಬರ್ತಕ್ಕಂಥದ್ದು. ದಕ್ಷಿಣದಲ್ಲಿ ಬರ್ತಕ್ಕಂಥ ದೇವರ ಮನೆ ಒಂಟಿತನವನ್ನು ಮಾಡ್ತಕ್ಕಂಥದ್ದು. ಯಾವ ರೀತಿ ಬೇಕಾದ್ರೂ ಆಗ್ಬೋದು, ಸಾವಾಗ್ಬೋದು, ಒಂದೇ ಮನೇಲಿ 3-4 ಜನ ಇದ್ರೂ ಕೂಡ ಸಪ್ರೇಟ್ ಆಗಿರ್ಬೋದು, ಅವ್ರ ಪಾಡ್ಗವರು ನಾವು ಪಾಡ್ ನಾವು ಅಂತ. ಹಾಗೆ ಸಮಾಜದಲ್ಲೂ ಕೂಡ ಒಂಟಿತನ ಆಗ್ತಕ್ಕಂಥದ್ದು ಆ ಯಮನ ದಿಕ್ಕು ತೋರಿಸ್ತಕ್ಕಂಥದ್ದು. ಇದು ಪೂಜಾ ರೂಮಿನ ಒಂದು ಪ್ರಮುಖ ಅಂಶ. ಸೊ ಈ ರೀತಿ ನಾವು ಆಲ್ರೆಡಿ ಇದ್ದರೆ ಕೆಲವು ಬದಲಾವಣೆಗಳನ್ನ ಮಾಡ್ಕೋಬೇಕು. ಮುಂದಿನ ಹೊಸ ಮನೆ ಕಟ್ತಕ್ಕಂಥವ್ರಿಗೆ ಮೊದಲು ನೀವು ಪೂರ್ವದಲ್ಲಿರ್ತಕ್ಕಂಥ ದೇವರ ಮನೆ, ಎರಡನೇ ಆಪ್ಷನ್ನು ಪಶ್ಚಿಮದಲ್ಲಿರ್ತಕ್ಕಂಥ ದೇವರ ಮನೆ, ಇವೆರಡೇ ಆಪ್ಷನ್ ತಗೊಳ್ಳಿ. ಅಡುಗೆ ಮನೆಯಲ್ಲಿರ್ತಕ್ಕಂಥದ್ದು ಇಟ್ಟರೆ ಮತ್ತೆ ಅಲ್ಲಿ ವ್ಯಾಜ್ಯಗಳು ಶುರುವಾಗುತ್ತೆ. ಆಚೆಯಿಂದ ಬರ್ತಕ್ಕಂಥ ಕೆಲವರು ವ್ಯಾಜ್ಯಗಳನ್ನು, ಯಾವಾಗ ನಾವು ಅಡುಗೆ ಮನೆ ಒಳಗಡೆ ದೇವರ ಕೋಣೆ ಇಟ್ಟಿರ್ತೀವಿ, ಅಲ್ಲಿ ಶುಭ್ರವಾಗಿಲ್ಲದೆ ಸ್ವಲ್ಪ ದೂರದಲ್ಲೇ ಎಂಜಲ್ ಹಾಕ್ತಕ್ಕಂಥದ್ದು, ಕೆಳಗಡೆ ತಟ್ಟೆ ಹಾಕ್ತಕ್ಕಂಥದ್ದು, ಅವೆಲ್ಲ ಮಾಡಿದಾಗ ವ್ಯಾಜ್ಯಗಳಿಗೆ ಶರಣಾಗ್ತೀವಿ. ಸಾಕಷ್ಟು ಜನ ನಿಮ್ಮ ಒಂದು ವಿಚಾರಕ್ಕೆ ಒಪ್ಕೊಳ್ಳೋದಿಲ್ಲ. ಸೊ ಇಷ್ಟು ನಮ್ಮ ಸಣ್ಣ ಒಂದು ವಾಸ್ತು ಪರಿಚಯ ಈ ಒಂದು ಪೂಜಾ
ಕೊಠಡಿಯ ಬಗ್ಗೆ. ಸೊ ನಮ್ಮ ತರಗತಿಗಳು 16ನೇ ತಾರೀಕು ಶುರು ಆಗ್ತಾ ಇದೆ. ಕನ್ನಡದಲ್ಲಿ ಬೆಳಿಗ್ಗೆ ಒಂದು ಕ್ಲಾಸಸ್ ಇರುತ್ತೆ. ಸಂಪೂರ್ಣವಾಗಿರ್ತಕ್ಕಂಥ ಜ್ಯೋತಿಷ್ಯ ಪ್ರೆಡಿಕ್ಷನ್ ಬಂದ್ಬಿಡುತ್ತೆ. ಏನು ಟೆನ್ಷನ್ ಮಾಡ್ಕೊಳ್ಳಂಗಿಲ್ಲ. ಅದಕ್ಕೆ ಬರ್ತಕ್ಕಂಥ ಪರಿಹಾರಗಳು ಕೂಡ ಖಂಡಿತ ನಿಮಗೆ ಅರ್ಥೈಸ್ಕೊಳ್ತಕ್ಕಂಥದ್ದು. ಅದರ ಜೊತೆಗೆ ನಾನು ಆಲ್ರೆಡಿ ಯಾವಾಗಲೂ ಹೇಳ್ತಾ ಇದ್ದೀನಿ, ಕಷ್ಟಗಳು ಸ್ವಲ್ಪ ಕಮ್ಮಿ ಆಗಬೇಕು ಅಂದರೆ ಜ್ಯೋತಿಷ್ಯ ಕಲ್ತ್ರೆ ಅದು ಪರಿಹಾರವೇ ಸರಿ. ಜ್ಯೋತಿಷ್ಯ ಕಲ್ತ್ರೆ ಅಲ್ಲೇ ನಿಮಗೆ ಡಿಸ್ಕೌಂಟ್ ಪರಿಹಾರದಲ್ಲಿ. ಇದು ಖಂಡಿತ ಶಾಸ್ತ್ರದಲ್ಲಿ ಹೇಳಿದೆ. ನಾವು ಯಾವಾಗ ಶಾಸ್ತ್ರವನ್ನೇ ಕಲಿತೀವಿ ನಮಗೆ ಬಹಳಷ್ಟು ಕಷ್ಟ ನಷ್ಟಗಳು ಕಮ್ಮಿ ಪ್ರಮಾಣದಲ್ಲಿ ಆಗ್ತಕ್ಕಂಥದ್ದು. ಒಂದು ಸಣ್ಣ ವಿರಾಮ ನಂತರ ಮತ್ತೆ ವಾಪಸ್ ಬಂದು ಕರೆಗಳನ್ನ ತಗೊಳ್ಳೋಣ. ಓಕೆ, ವೆಲ್ಕಮ್. ಕರೆಗಳು ತಗೊಳ್ಳೋಣ. ನಮಸ್ಕಾರ. ನಮಸ್ಕಾರ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ ಸರ್. ಸರ್, ನನ್ನ ತಮ್ಮನ ಬಗ್ಗೆ ಕೇಳಬೇಕಿತ್ತು ಸರ್. ಹೇಳಿ. ಅವನದು ಡೇಟ್ ಆಫ್ ಬರ್ತ್ 18/11/93. ಒಂದು ನಿಮಿಷ. ಈಗ ಹೇಳಮ್ಮ. 18/11/93 ಸರ್. 18/11/93. ಓಕೆ. ರಾತ್ರಿ 8 ಗಂಟೆ, 7:30 8 ಗಂಟೆ ಸರ್ ಹುಟ್ಟಿದ್ದು. 8 ಗಂಟೆ? ಹಾ ಸರ್. ಹುಟ್ಟಿದ ಊರು ಹೇಳಮ್ಮ. ಯಗ್ಗಿಹಳ್ಳಿ ಅಂತ, ಚಿಕ್ಕಮಗಳೂರು ಡಿಸ್ಟಿಕ್ ಬರುತ್ತೆ ಸರ್. ಏನ್ ಪ್ರಶ್ನೆ? ಅದೇ ಸರ್, ಅವನಿಗೆ ಎಲ್ಲೂ ಸೀಮಿತವಾಗಿ ನಿಂತ್ಕೊಳಕ್ ಆಗ್ತಿಲ್ಲ, ಏನು ಕೆಲಸ ಮಾಡಕ್ ಆಗ್ತಿಲ್ಲ. ಕುತ್ಕೊಳ್ಳಕ್ಕೂ ಆಗ್ತಾ ಇಲ್ವಾ? ಅದೇ ಚೆನ್ನಾಗಿದ್ದಾನೆ, ಮನ್ಸು ತುಂಬಾ ಚಂಚಲ ಸರ್. ಹಂಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಏನ್ ಓದಿದ್ದಾರೆ? ಅವ್ನು PUC ಮಾಡಿದ್ದ ಸರ್. ಮನೇಲಿ ವ್ಯವಸಾಯ ನೋಡ್ಕೊಳ್ತಿದ್ದ. ಇವಾಗ ನಮ್ ಬೇಕರಿ ಕರ್ಕೊಂಡ್ ಬಂದಿದ್ವಿ. ಇಲ್ಲಿ ಇರಕ್ ಆಗಲ್ಲ, ಮಾಡಕ್ ಆಗಲ್ಲ, ಏನು ಅಲ್ಲಿದ್ರೆ ಇಲ್ಲಿ ಇರ್ಬೇಕು ಅನ್ಸುತ್ತೆ, ಇಲ್ಲಿದ್ರೆ ಅಲ್ಲಿರ್ಬೇಕು ಅನ್ಸುತ್ತೆ ಅಂತ ಹೇಳ್ತಿರ್ತಾನೆ. ಗುರುದಶ ನಡೀತಾ ಇದೆ 2021 ಆಗಸ್ಟ್ ವರೆಗೂ. ಶುಕ್ರ 6-10-1-6-8-9 ಶುಕ್ರ ಬಂದ್ಬಿಟ್ಟು 5-9 ಮತ್ತೆ ಕೇತು 5-9 ಇದೆ. ಇದು ಸೋಂಬೇರಿಯ ಲಕ್ಷಣ ಅಷ್ಟೇ, ಇನ್ನೇನು ಇಲ್ಲ. 2018ರಿಂದ ಇನ್ನೇನು ಈಗ ಆಗಸ್ಟ್ ಅಲ್ಲಿ ಇದೀವಿ, ಈ ತಿಂಗಳ ಕೊನೆಗೆ ಮುಗಿಯುತ್ತೆ. ಮುಂದೆ ಸೂರ್ಯ ಭುಕ್ತಿ ಬರುತ್ತೆ. ಸೂರ್ಯನಲ್ಲಿ ಸ್ವಲ್ಪ ಒಂದು ಚೇಂಜಸ್ ಆಗ್ತಾನೆ. ಈ ತಿಂಗಳು ಕಳೆದ ತಕ್ಷಣನೇ ಚೇಂಜ್ ಆಗುತ್ತೆ. ಕೆಲಸಕ್ಕೆ ಸ್ವಲ್ಪ ಸೀರಿಯಸ್ ಆಗ್ತಾನೆ. ಯಾವಾಗ 5-9 ಕಾಂಬಿನೇಷನ್ ಒಂದು ಭುಕ್ತಿಲಿ ಮಿಕ್ಸ್ ಆಗಿರುತ್ತೋ ಡ್ರೈವರ್ ಅಲ್ಲಿ ಸ್ವಲ್ಪ ಸೋಂಬೇರಿತನ, ದಶ ಎಷ್ಟೇ ಚೆನ್ನಾಗಿದ್ರು ಕೂಡ ಸೋಂಬೇರಿತನವನ್ನು ತರ್ತಕ್ಕಂಥ ಕಾಂಬಿನೇಷನ್ 5-9 ಮಿಕ್ಸ್ ಆಗಿದೆ. ಸ್ವಲ್ಪ ಸಾಧಾರಣವಾಗಿ ಈಗ ಸದ್ಯಕ್ಕೆ ಸೆಪ್ಟೆಂಬರ್ ಇಂದ ಬದಲಾವಣೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸೆಪ್ಟೆಂಬರ್ ಆಗಿಲ್ಲ ಅಂದ್ರೆ ಇನ್ನೊಂದು ಮಂತ್ ಮುಂದೆ ತಗೊಳ್ಳಿ. ಯಾಕಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಸಮಯ ಏನೋ, ನೀವು ಕೊಟ್ಟಿರ್ತಕ್ಕಂಥದ್ದು ನಿಮಿಷ ಎಲ್ಲ ಕೊಟ್ಟಿಲ್ಲ. ನಿಮಿಷ ಅಂದ್ರೆ ಇನ್ನೊಂದು ಸ್ವಲ್ಪ ಹಿಂದೆ ಮುಂದೆ ಆಗ್ತಕ್ಕಂಥ ತೋರಿಸುತ್ತೆ. ಸ್ವಲ್ಪ ಕೆಲಸ ಚೆನ್ನಾಗಿ ಆಗಬೇಕು ಅಂತಂದ್ರೆ ಒಂದು ಕರಿದಾರ ಕಟ್ಟಿ ಕೈಗೆ, ಹಾಗೆ ಸ್ವಲ್ಪ ಅಡಚಣೆಗೆ ಬೆಳ್ಳುಳ್ಳಿಯನ್ನು ದಾನ ಮಾಡಿ ಒಳ್ಳೇದಾಗತ್ತೆ. ಬಲಗೈ ಉಂಗುರದ ಬೆರಳಿಗೆ ಮೂನ್ ಸ್ಟೋನ್ ಅಂತ ಬರುತ್ತೆ, ಧರಿಸಿ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ನಾನು ಇಲ್ಲಿಂದ ವಿಶ್ವನಾಥ್ ಮಾತಾಡುವುದು, ಇಲ್ಲಿಂದ ಬಂಟ್ವಾಳ, ಮ್ಯಾಂಗ್ಳೂರ್. ಓಕೆ. ಮಗಳ ಮದುವೆ ಬಗ್ಗೆ ಕೇಳಲಿಕ್ಕಿತ್ತು ಸರ್. ಹೇಳಿ. 7/1/1993. ಸಮಯ 4:40 ಸಂಜೆ. ಊರು ಬಂಟ್ವಾಳ. ಮದುವೆ ಯಾವಾಗ ಅಂತನಾ? ಹೌದು ಸರ್. ನೋಡಕ್ ಶುರು ಮಾಡಿದೀರಾ? ಹೌದು ಸರ್, ನೋಡ್ತಾ ಇದ್ದೆ, ಸರಿಯಾಗುದಿಲ್ಲ ಸರ್. ಮೇಷಲಗ್ನ, ಮೇಷರಾಶಿ, ಗುರುದಶ ಕೊನೆಯ ಭುಕ್ತಿ ನಡೀತಾ ಇದೆ. ಗುರು ಮತ್ತೆ ರಾಹುವಿನ ಕಾಂಬಿನೇಷನ್ 7-11-3 ಕಾಂಬಿನೇಷನ್ ಇದೆ. ರಾಹುನಲ್ಲಿ 1625 7-11 ಸ್ವಲ್ಪ ಕಮ್ಮಿ ತೋರಿಸ್ತಾ ಇದೆ. ರಾಹು 7 ಮತ್ತೆ 4 ಬಹಳ ಮೀಡಿಯಂ ಆಗಿದೆ. 4 ತಗೊಂಡಾಗ ಮುಂದೆ ಬರ್ತಕ್ಕಂಥ ಅಂತರ್ಭುಕ್ತಿಲಿ
ನೋಡಿ ಹೇಳ್ಬೋದು. ಅಂತರ್ಭುಕ್ತಿ ಯಾವುದು ಸ್ಟ್ರಾಂಗ್ ಇದೆ, ಮಂಗಳ ಬಿಟ್ಟರೆ ಇನ್ನು ಶುಕ್ರ ಕಾರಕನಿಗೂ ಹೋಗ್ಬೇಕು. ಮಂಗಳ ಒಂದೇ ಇರ್ತಕ್ಕಂಥದ್ದು. 2022 ಆಗಸ್ಟ್ ಮೇಲೇನೆ ತೋರಿಸ್ತಾ ಇದೆ ಸರ್. ಮುಂದಿನ ವರ್ಷ, ಈ ವರ್ಷನೂ ಇಲ್ಲ, ಮುಂದಿನ ವರ್ಷ ಆಗಸ್ಟ್ ನಂತರ 2023 ಜೂನ್ ಒಳಗಡೆ ತೋರಿಸ್ತಾ ಇದೆ. ಅಲ್ಲಿವರೆಗೂ ಸೂಕ್ತವಾಗಿರ್ತಕ್ಕಂಥ ವಧು ಸಿಗದೇ ಇರತಕ್ಕಂಥದ್ದು ಗ್ರಹಗಳು ಹೇಳ್ತಾ ಇರ್ತಕ್ಕಂಥದ್ದು. ಸ್ವಲ್ಪ ಶೀಘ್ರವಾಗಿ ಸಿಗಬೇಕು ಅಂತಂದರೆ ಸ್ವಲ್ಪ ಮಟ್ಟಿಗೆ ಬುಧನ ಉಂಗುರ ಆಗಿರ್ತಕ್ಕಂಥ ಒಂದು ಪೆರಿಡಾಟ್ ಅಂತ ಹೇಳ್ತೀವಿ, ಅದನ್ನು ಹಾಕ್ಕೊಳ್ಳಿ. ಯಥೇಚ್ಛವಾಗಿ ಒಂದು ಮಂತ್ರ ಪಠನೆ, ಓಂ ಶ್ರೀಂ ಶ್ರೀಯೈ ನಮಃ ಅಂತ ಹೆಚ್ಚಾಗಿ ಪಠನೆ ಮಾಡಿ. ಸ್ವಲ್ಪ ಇಲ್ಲಿ ನೀವು ಈರುಳ್ಳಿಯನ್ನು ದಾನ ಮಾಡಿದ್ರೆ ಪ್ರತಿ ಶನಿವಾರ ಒಂದು 3 ತಿಂಗಳು ಸ್ವಲ್ಪ ಪ್ರೀಪೋನ್ ಆಗುವ ಸಾಧ್ಯತೆ ಇದೆ. ಬಟ್ ನಾವು ಕೊಟ್ಟಿರ್ತಕ್ಕಂಥ ಸಮಯಕ್ಕೆ ಖಂಡಿತ ಆಗ್ತಕ್ಕಂಥ ತೋರಿಸ್ತಾ ಇದೆ. ಸಾಧಾರಣವಾಗಿರ್ತಕ್ಕಂಥ ಮದುವೆ ಜೀವನ ಅತ್ಯುತ್ತಮವಾಗಿ ಇರೋದಿಲ್ಲ. ಯಾಕಂದ್ರೆ 4 ಪ್ರೀತಿಯನ್ನು ಕಳ್ಕೊಂಡಿರ್ತಕ್ಕಂಥ ಒಂದು ಮದುವೆಯ ಜೀವನ. ನಮಸ್ತೆ. ಹಲೋ ಹಲೋ ಹೇಳಿ ಸರ್. ಸರ್ವೇಶ್ ಅಂತ ಸರ್. ಡೇಟ್ ಆಫ್ ಬರ್ತ್ 10 ಡಿಸೆಂಬರ್ 2002, 5:15 ಸಾಯಂಕಾಲ. ಪ್ಲೇಸ್ ಆಫ್ ಬರ್ತ್ ಬನೂರು. ಏನ್ ಪ್ರಶ್ನೆ? ಪ್ರೊಫೆಷನಲ್ ಕ್ರಿಕೆಟರ್ ಆಗ್ಬೋದಾ ಅಂತ, ಸ್ಪೋರ್ಟ್ಸ್ ಟ್ರೈ ಮಾಡ್ತಾ ಇದ್ದೀನಿ. ಕಾಂಬಿನೇಷನ್ ನೋಡೋಣ. 3, 5, 8, 10, 11 ಕಾಂಬಿನೇಷನ್ ಬರಬೇಕು ದಶಾದಲ್ಲಿ. ಭುಕ್ತಿಲೂ ಆ್ಯಡ್ ಆದರೆ ಪವರ್ ಜಾಸ್ತಿ ಆಗುತ್ತೆ, ಅಂತರ್ಭುಕ್ತಿಲಿ ಜಾಸ್ತಿ ಫೇಮಸ್ ಆಗೋಗ್ತೀವಿ. ಸದ್ಯಕ್ಕೆ ಇವಾಗ ನಿಮಗೆ ಗುರು ದಶ ನಡೀತಾ ಇದೆ. ಗುರು ಮತ್ತೆ 2022 ಕೇತು. ಗುರು ಮತ್ತೆ ಕೇತು ಕಾಂಬಿನೇಷನ್ ನೋಡೋಣ. 3 ಇದೆಯಾ? ಎಸ್ ಇದೆ. 5 ಇದೆಯಾ? ಎಸ್ ಇದೆ. 8 ಇದೆಯಾ? ಎಸ್ ಇದೆ. 10 ಒಂದಿಲ್ಲ, 11 ಇದೆ. ನೋ ಪ್ರಾಬ್ಲಮ್. ಗುರು ಮತ್ತೆ ಈಗ ಬಂದಿರತಕ್ಕಂಥದ್ದು ಕೇತು. ಕೇತುನಲ್ಲಿ 3 ಇದೆಯಾ? ಎಸ್ ಇದೆ. 5 ಇದೆಯಾ? ಇದೆ. 8 ಇದೆ. 10 ಇದೆ. 11 ಇದೆ. ಈಗ ಸದ್ಯಕ್ಕೆ ಚೆನ್ನಾಗಿದೆ. ಕೇತು ಸ್ವಲ್ಪ ಮಟ್ಟಿಗೆ ಲಾಸ್ ಅನ್ನು ಮಾಡ್ತಾ ಇದೆ, ಅಂದ್ರೆ ಹತ್ರಕ್ಕೆ ಹೋಗಿ ಸೋಲ್ತಕ್ಕಂಥ ಒಂದು ವಿಚಾರ. ಅರ್ಥ ಆಯ್ತಲ್ಲ? ಸೊ ಅದಕ್ಕೆ ಮೊಟ್ಟ ಮೊದಲದಾಗಿ ನೀವು ಕರಿ ಉದ್ದಿನ ಕಾಳನ್ನು ನೀವು ಯಾರಿಗಾದ್ರೂ ಬಡವರಿಗೆ ಪ್ರತಿ ಶನಿವಾರ ದಾನ ಮಾಡ್ತಾ ಬಂದರೆ ನಿಮ್ಮ ಸ್ಪೋರ್ಟ್ಸಲ್ಲಿ ಸ್ವಲ್ಪ ಲಾಸ್ ಆಗೋದು, ಸೆಲೆಕ್ಷನ್ ಆಗೋದ್ರಲ್ಲಿ ಮಿಸ್ ಆಗೋದು ಅವೆಲ್ಲ ಕೂಡ ಚೇಂಜ್ ಆಗ್ತಕ್ಕಂಥದ್ದು. ಕೊರಳಿಗೆ 2 ಮುಖದ ರುದ್ರಾಕ್ಷಿ ಹಾಕಿ, ಹಾಗೆ ಬಲಗೈಗೆ ಒಂದು ಕೆಂಪು ದಾರ ಕಟ್ಟಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ವೈಟ್ ಕರ್ಚಿಫ್ ಆಲ್ವೇಸ್ ನಿಮ್ಮ ಜೊತೆಲಿ ಇಟ್ಕೊಳ್ಳಿ. ವೈಟ್ ಕರ್ಚಿಫ್ ಆಲ್ವೇಸ್ ಜೊತೆಲಿ ಇಟ್ಕೊಳ್ಳಿ. ಖಂಡಿತ ಸಕ್ಸಸ್ಸು. ಸ್ವಲ್ಪ ನಿಧಾನಕ್ಕೂ ಬಂದರೂ ಸ್ವಲ್ಪ ಆಟ ಆಡ್ತಕ್ಕಂಥದ್ದು ಮಾಡ್ಬೋದು. ಯಾಕಂದರೆ 12th ಹೌಸು ಅಷ್ಟೊಂದು ಏನು ಕಾಂಬಿನೇಷನ್ನು ನೆಗೆಟಿವ್ ಇಲ್ಲ. ಕಾಂಬಿನೇಷನಲ್ಲಿ ಗುರುನಲ್ಲಿ 12 ಜೊತೆ 1, 4, 5, 6, 7 ಕಾಂಬಿನೇಷನ್ ಇದೆ. ಅದೇ ಥರ ಕೇತುನಲ್ಲೂ 1, 4, 5, 6, 7 ಸ್ವಲ್ಪ ಮ್ಯಾನೇಜ್ ಮಾಡುತ್ತೆ. ಸ್ವಲ್ಪ ಕಷ್ಟ ಜಾಸ್ತಿ ಬಿಡಬೇಕು. ಓಂ ನಮೋ ಹರಿ ಮರ್ಕಟಾಯ ಸ್ವಾಹ ಅಂತ ಯಥೇಚ್ಛ ಹೇಳ್ಕೊಳ್ಳಿ. ಶಕ್ತಿ, ವಿಲರ್ ಎಲ್ಲ ಬರ್ತಕ್ಕಂಥದ್ದು. ಇಂಟೆಲಿಜೆನ್ಸು ಇರಬೇಕು ಯಾವುದೇ ಒಂದು ಪ್ಲೇಗೆ. ಓಂ ನಮೋ ಹರಿ ಮರ್ಕಟಾಯ ಸ್ವಾಹ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ ಗುರುಜಿ, ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳು. ಒಳ್ಳೇದಾಗ್ಲಿ. ನಾವು ಪ್ರಶಾಂತ್ ಅಂತ. 8/5/1979. 8/5/1979. ಸಮಯ ಸಂಜೆ 7:30 ಮಂಡ್ಯ. ಚಿತ್ರದುರ್ಗ ಬಂದಾಗ ನಿಮ್ ಜೊತೆ ಮಾತಾಡಿದ್ವಿ, ಕನ್ಸಲ್ಟ್ ಮಾಡಿದ್ವಿ. ಚಿತ್ರದುರ್ಗ ಬಂದಿರ್ಬೇಕಣ್ಣ. 1.5 ವರ್ಷದಿಂದನಾ? 1 ವರ್ಷದಿಂದ. ಲಾಸ್ಟ್ ನಾವೇ ಬಂದಿದ್ವಿ ನೋಡಿ. ಕೊನೆಯದಾಗಿ ಕೊನೆಯದಾಗಿ ನಾವೇ ಇದ್ವಲ್ಲ. ಓಕೆ. ಗಾಡಿ ಏನೋ ಗಾಡಿ ಓಡಿಸೋರು ಏನೋ ಟ್ರಾವೆಲ್ಸಾ ಫಾರ್ಮಾನ ಏನೋ ಇದೆ ಗುರುಜಿ? ಫಾರ್ಮಾನ ಅಥವಾ ಗಾಡಿದೋ ಏನೋ ಬಂದಿತ್ತಲ್ಲಿ ಗಾಡಿ ಓಡಿಸೋ. ಅದು ಕಾರಿಂದ ಮತ್ತೆ ಮೊಬೈಲ್ ಶಾಪ್ ಇದೆ ಅಂತ ಹೇಳಿ. ಎಸ್ ಕಾರು ಮೊಬೈಲ್ ಶಾಪ್. ಪರವಾಗಿಲ್ಲ ಸರ್, ತಲೆಗೆ ಇದೆ. ಎಷ್ಟು ದಿವಸ ಆದ್ಮೇಲೆ? 1 ವರ್ಷ ಆದ್ಮೇಲೆ. ಥ್ಯಾಂಕ್ ಯು ಗುರುಜಿ, ಅಷ್ಟು ನೆನ್ಪಿಟ್ಟಿದ್ರು ಸಾಕು. ಇಲ್ಲ, ಇರುತ್ತೆ ಸರ್.
ನಾವು ಪ್ರತಿಯೊಬ್ರು ಕನ್ಸಲ್ಟೇಷನ್ ಮಾಡಿದ್ದು ಯಾವಾಗ ಮಾಡಿದ್ರು ಕೂಡ ಇದ್ರೊಳಗಡೆ ಟೆರಾಬೈಟ್ ಕೂರಿಸ್ಬಿಟ್ಟಿದ್ದಾನೆ ಭಗವಂತ, ಟೆರಾಬೈಟ್ ಅಂತ ಕರಿತೀವಿ. ಅರ್ಥ ಆಯ್ತು. ಈಗ 1.5 ವರ್ಷ ಆಯ್ತೇನೋ, ಇನ್ನೂ ಜಾಸ್ತಿ, 1.5 ವರ್ಷದ ಮೇಲೆ ಆಯ್ತು. ಜಾಸ್ತಿ ಆಯ್ತು ಗುರುಜಿ. 2 ವರ್ಷ ಹತ್ರ ಬಂತು. ಓಕೆ, ಒಳ್ಳೇದಾಗ್ಲಿ. ಹೌದು. ಏನ್ ಕೇಳ್ಬೇಕಾಯ್ತು? ಎಲ್ಲ ನೀವ್ ಹೇಳ್ದಂಗೆ ಮಾಡ್ತಾ ಇದೀವಿ. ಅದೆಲ್ಲ ಅಂತಾರಲ್ಲ, ಭಾಗ್ಯ ಅದೇನ ಅದೃಷ್ಟ ಇದೆ ಇದಿಲ್ಲ ಅನ್ನಂಗ ಆಗಿದೆ. ವ್ಯವಹಾರನೇ ಇಂಪ್ರೂವ್ಮೆಂಟ್ ಆಗ್ತದೆ ಗುರುಜಿ. ಕೆಲಸ ಬರ್ದಿದ್ದವ್ರಲ್ಲ, ಕೆಲಸ ಫುಲ್ ರಶ್ ಇರುತ್ತೆ. ಕೆಲಸ ಕಲ್ತಿರೋರಿಗೆ ಕೆಲಸನೇ ಬರ್ತಿಲ್ಲ, ಹಂಗೆ ಆಗ್ಬಿಡುತ್ತೆ ಪರಿಸ್ಥಿತಿ. ಗುರು ಮತ್ತೆ ಶುಕ್ರ, ಗುರು 9, 5 ಸಮಸ್ಯೆ ಇದೆ. ಶುಕ್ರ 5 ಬಂದು ಎಲ್ಲವೂ ಚೆನ್ನಾಗಿದೆ, ದುಡ್ಡು ಬರೋದಿಲ್ಲ. 5 ಎಲ್ಲ ಕೆಲಸ ಗೊತ್ತು. ಇದರಲ್ಲಿ ಗುರುವಿನ 5 ಯಾವ್ದು ನೋಡೋಣ. ಸ್ವಲ್ಪ ಮಟ್ಟಿಗೆ ಮೊಸರನ್ನು ದಾನ ಮಾಡಿ ಸರ್. ಶುಕ್ರವಾರ ಮೊಸರನ್ನು ಸ್ವಲ್ಪ ದಾನ ಮಾಡಿ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಶುಕ್ರ ರಾಹುವಿನ ಜೊತೆ, ಶುಕ್ರ 5 ಮಧ್ಯೆ ಬಂದು ಬುಧ, ಅದಕ್ಕೆ ಬೇಡ. ಒಂದು ಹಸಿರು ಕಲರ್ ಥ್ರೆಡ್ ಕಟ್ಟಿದ್ದೀರಾ? ಗ್ರೀನ್ ಕಲರ್, ಪ್ಯಾರೆಟ್ ಗ್ರೀನ್ ಕಲರ್ ಹೇಳಿದ್ರೆ ಹಾಕೊಂಡಿದ್ದೀರಲ್ವಾ? ಹಾಕೊಂಡಿದ್ದೀನಿ. ಓಕೆ. ಮತ್ತೆ ಸ್ವಲ್ಪ ದುಡ್ಡಿನ ಇನ್ಕ್ರಿಮೆಂಟ್ಗೆ ರೂಬಿ ಒಳ್ಳೇದು, ಅದು ಹಾಕಿದ್ದೀರಾ? ಓಕೆ. ಇದು ಮ್ಯಾಕ್ಸಿಮಮ್ ನಾವು ಕೊಡ್ಬೋದು. ಇದ್ರ ಮೇಲೆ ಮಂತ್ರಗಳು ನಾವು ಕೊಟ್ಟಿರ್ತೀನಿ, ಅದನ್ನ ಹೇಳಿರ್ತೀರಾ. ಓಕೆ, ಇದ್ರ ಮೇಲೆ ನೀವು ಮಂತ್ರಗಳು ಕೊಟ್ಟಿರ್ತೀವಿ, ಇದ್ರ ಮೇಲೆ ನಾವು ಮೀರಿದ್ ಹೇಳಿದೆ. ಯಾಕಂದ್ರೆ ನೀವು ಎಷ್ಟೇ ವರ್ಷ ಬಂದು ಹೇಳಿದ್ರು ಕೂಡ ಒಂದೇ, ನಾವು ಬೇರೆ ಬೇರೆ ಹೇಳೋದೇ ಇಲ್ಲ. ನಾವೇನು ಗ್ರೀನ್ ಹೇಳಿರ್ತೀವಿ ಅದೇ ಕಾಂಬಿನೇಷನ್ ಅವಾಗಿರ್ತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ನಿಮಗೆ ಒಂದು ಚೂರು, ನಿಮಗೆ ಒಂದು ವಿಚಾರ, ಬ್ರೌನ್ ಕಲರ್ ಕರ್ಚೀಫ್ ಇಟ್ಕೊಳ್ಳಿ. ಎಡಗಾಲಿಗೆ ಕರಿ ದಾರ ಕಟ್ಟಿ, ನಿಮಗೆ ಹೆಚ್ಚು ಜನ ಸ್ವಲ್ಪ ಇನ್ಫ್ಲೋ ಆಗ್ತಾರೆ. ನಿಮ್ಮ ಬಿಸ್ನೆಸ್ ಅಲ್ಲಿ ಒಂದು ಮಂತ್ರ ಸ್ವಲ್ಪ ಬೇಗ ಸಾಧ್ಯವಾದ ಬರ್ಕೊಳ್ಳಿ. ಇದನ್ನ ಒಂದು 21 ಬಾರಿ ಹೇಳಿದ್ರೆ ಸಾಕು. ಬಂವರ್ ವೀರ್ ತೂ ಚೇಲಾ ಮೇರಾ, ಕೋಲ್ ದುಕಾನ್ ಕಹಕರ್ ಮೇರಾ, ಉಟೇಜೋ ದಂಡಿ ಬಿಕೇಜೋ ಮಾಲ್, ಬಂವರ್ ವೀರ್ ತೂ ಸೋಕೆ ನೈ ಜಾಯೆ. ಇದನ್ನ ಒಂದು 21 ಬಾರಿ ಹೇಳ್ತಕ್ಕಂಥದ್ದು. ಬಂವರ್ ವೀರ್ ತೂ ಚೇಲಾ ಮೇರಾ, ಕೋಲ್ ದುಕಾನ್ ಕಹಕರ್ ಮೇರಾ, ಉಟೇಜೋ ದಂಡಿ ಬಿಕೇಜೋ ಮಾಲ್, ಬಂವರ್ ವೀರ್ ತೂ ಸೋಕೆ ನೈ ಜಾಯೆ. ಇದನ್ನ 21 ಬಾರಿ ಹೇಳಿ. ಒಳ್ಳೇದಾಗಲಿ. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್. ಸರ್, ಡೇಟ್ ಆಫ್ ಬರ್ತ್ 2008 ಡಿಸೆಂಬರ್ 9. ಅಯ್ಯಪ್ಪ, ಏನ ಸರ್? 2008. ಉಲ್ಟಾ ಬರೀಬೇಕು ನಾನು. 2008 ಹಿಂಗ್ ಉಲ್ಟಾ ಬರ್ಕೊಂಡ್ಬಿಡ್ಬೇಕು. ಆಮೇಲೆ ತಿಂಗಳು ಹೇಳಿ ಸರ್. ಡಿಸೆಂಬರ್. ಫುಲ್ ಉಲ್ಟಾ. ಈ ಕಡೆ ಡೇಟ್ 9 ಸರ್. 9/12/2008 ಹೇಳೋದು ಈಸಿ ಅಲ್ಲನಪ್ಪ. ಯಾಕಪ್ಪ ಕಷ್ಟ ಕೊಡ್ತೀಯ ನಂಗೆ? ಟೈಮ್ ಸಮಯ 3:26 ಸರ್, ಬೆಂಗಳೂರು. ಯಾವಾಗ? ಸಾಯಂಕಾಲ ಸರ್. ಅದನ್ನ ಹೇಳ್ಬೇಕು ತಾನೆ. ಯಾರ್ದಿದು? ಮಗ ಅವರು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಾರೆ, ಕೈ ಬರೆಯೋದಕ್ಕಾಗ್ಲಿ ಎಲ್ಲದಕ್ಕೂ ಆಗ್ಲಿ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಾರೆ. ಅದು ನಾವು ಇಲ್ಲಿ ಕನ್ನಡಿಯಕ್ಕಾಗಲ್ಲ, ಜ್ಯೋತಿಷದಲ್ಲಿ ಇಲ್ಲ. ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಿದ್ರೆ ಅವ್ರದ್ದು ರೈಟ್ ಬ್ರೈನ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಸರ್. ನೈಟ್ ಸರ್, ಸಾರಿ ಸರ್, ನೈಟ್ 3:26 ಸರ್. ನೈಟು ಅದು ಅರ್ಲಿ ಮಾರ್ನಿಂಗು. 8ನೇ ತಾರೀಕು ಮುಗಿದು 12 ಗಂಟೆ ಆದ್ಮೇಲೆ 9. ಹೌದು ಸರ್. ಹೌದು ಸರ್. ತಪ್ಪಿದ್ರೆ ನಾನು ಹೇಳೋದು ತಪ್ಪು, ನೀವು ಅರ್ಥೈಸ್ಕೊಳ್ಳೋದು ತಪ್ಪು, ತಗೊಳ್ಳಿಲ್ಲ ತಪ್ಪುಗಳೇ. ಈಗೇನು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಾರೆ? ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಾರೆ ಸರ್. ಆಮೇಲೆ ಅವರು ಕ್ರಿಕೆಟ್ ಹಾಕಿ ಅಂತ ಹೇಳ್ತಾನೆ ಇರ್ತಾರೆ. ಆಮೇಲೆ ಓದಿದ್ರು, ಮತ್ತೆ ಅದ್ರ ಒಂದ್ ಸ್ವಲ್ಪ ಚೆಕ್ ಮಾಡಿ ಹೇಳುವ ಸರ್. ಕ್ರಿಕೆಟ್ ಹಾಕಿ ಅಂತ ಅವ್ರು ಯಾರವರು ಹೇಳೋರು? ನನ್ ಮಗ ಸರ್. ಸರಿ ಸರಿ, ಯಾರೋ ಬಂದು ಕ್ರಿಕೆಟ್ ಹಾಕಿ ಅಂತ ಹೇಳಿದಂಗೆ. ಶುಕ್ರ ದಶ ನಡೀತಾ ಇದೆ. ಹೌದು ಸರ್. ಮಂಗಳ. ಶುಕ್ರನಲ್ಲಿ 3 ಇದೆಯಾ? ಎಸ್ ಇದೆ. 5 ಇಲ್ಲ, ಸ್ವಲ್ಪ ಕ್ರಿಯೇಟಿವಿಟಿ ಕಮ್ಮಿ. 8 ಇದೆ, 10 ಇದೆ, 11 ಇದೆ. ಹಾಕ್ಬೋದು, ಶುಕ್ರನಿಗೆ ಹೋಗ್ಬೋದು. 2 ಮತ್ತೆ 10 ಇದೆ. ನೇಮ್ ಅಂಡ್ ಫೇಮ್ ಬರುತ್ತೆ ಜಾಸ್ತಿನೇ. ಶುಕ್ರ ಆದ್ಮೇಲೆ ಸೂರ್ಯ, ಅದು ಕೂಡ ಚೆನ್ನಾಗಿದೆ. 2035 ಇದೆ. ಮೊದಲು ಕಳಿಸಿ. ಹೆಸರು ತಗೊಳ್ತಾನೆ, ಹೆಸರು ಕೀರ್ತಿ ಪ್ರತಿಷ್ಠೆ ಬರುತ್ತೆ. ಫಸ್ಟ್ ಹೋಗಿ ಅದ್ರ ಜೊತೆ 1 3 6 8. ವೆರಿ ಗುಡ್. ಕೇತು ಒಂದು ಕೊರಳಲ್ಲಿ 9 ಮುಖದ ರುದ್ರಾಕ್ಷಿ ಹಾಕಿ ಸ್ಟಾರ್ ಹಾಕ್ತಾರೆ. 9 ಮುಖದ ರುದ್ರಾಕ್ಷಿ. ಯಥೇಚ್ಛವಾಗಿ ಗಣಪತಿಯ ಮಂತ್ರ ಹೇಳಿಸಿ, ಎಲ್ಲದರಲ್ಲೂ ಜಯ. ಕೇತು ದಶ ಕೀರ್ತಿಯನ್ನು ಕೊಡ್ತಕ್ಕಂಥದ್ದು. ಬುಧನ ಭುಕ್ತಿ, ಚಂದ್ರನ ಭುಕ್ತಿ, ಕೇತು ಭುಕ್ತಿ, ಶನಿ ಭುಕ್ತಿ. ಹಣವನ್ನು ಹೆಚ್ಚಾಗಿ ಸಂಪಾದನೆ ಮಾಡ್ತಾನೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಟ್ರಬಲ್. ಅದು ಬಿಟ್ರೆ
ಎಲ್ಲವೂ ಅತ್ಯುತ್ತಮ. ನಮ್ಮ ನಕ್ಷತ್ರ ನಾಡಿ ಕಲೀರಿ, ಯಾವ ಟೈಮಲ್ಲಿ ವಿನ್ ಆಗ್ತಾರೆ ಅದನ್ನು ಹೇಳ್ಬೋದು, ಮ್ಯಾಚ್ ಇದೆ ಅಂದರೆ ಯಾವುದು ನೋಡ್ಬೋದು. ಸೊ ಅದಕ್ಕೆ ಹೇಳೋದು, ನಮ್ಮ ನಕ್ಷತ್ರ ನಾಡಿಗೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ, ಗ್ರಹಗಳು ನಿಮ್ಗೆ ಒಳ್ಳೇದು ಮಾಡುತ್ತೆ. ನಾನು ಹೇಳ್ತಾನೆ ಇರ್ತೀನಿ ವೀಕ್ಷಕರಿಗೆ, ಕಲ್ತ್ಕೊಳ್ಳಿ, ಕಾಂಬಿನೇಷನ್ ನೋಡ್ಬೋದು, ಟಕ್ ಅಂತ ಹೇಳ್ಬೋದು, ಹೋಗ್ಬೇಕೋ ಬೇಡವೋ. ಇದಕ್ಕಿಂತ ಮುಂಚೆ ಬಂದಿದ್ದು ಸ್ವಲ್ಪ ಕಷ್ಟ ಆಯ್ತು, ಯಾರೋ ಒಬ್ರು ಕ್ರಿಕೆಟ್ ಬಗ್ಗೆ ಹೇಳಿದ್ರು. ಇದು ಸ್ವಲ್ಪ ಅವ್ರಿಗಿನ ಈಸಿಯಾಗಿದೆ ಅಲ್ವಾ. ಅವರು 50 ಹೊಡೆದ್ರೆ ಇವರು 100 ಹೊಡಿತಾರೆ 100 ಹೊಡಿತಾರೆ. ಹಾರೋಸ್ಕೋಪಲ್ಲೇ ನಾವು ನೋಡಿ ಹೇಳ್ಬೋದು ಹೇಗೆ ಪ್ಲೇಯರ್ ಇದ್ದಾರೆ ಅಂತ. ಗ್ರಹಗಳು ಆ ರೀತಿ ಬರ್ತಕ್ಕಂಥ ತೋರಿಸುತ್ತೆ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ನನ್ನ ಮಗನ ಹೆಸರು ಅವಿನಾಶ್ ಕುಮಾರ್. ನಿಮ್ದು ಯಾವುದು, ಕ್ರಿಕೆಟಾ ಫುಟ್ಬಾಲಾ? ಮಗನ ಕೆಲಸ. ಓಕೆ, ಕ್ರಿಕೆಟ್ ಫುಟ್ಬಾಲ್ ಇಲ್ಲ. ಓಕೆ, ಆಯ್ತು. ಯಾಕೋ ಇವತ್ತೆಲ್ಲ ಸ್ಪೋರ್ಟ್ಸ್ ಅವ್ರು ಬಂದ್ಬಿಟ್ರಂತ. 15-1-91. ಎಷ್ಟು? 15-1-91. 6:50 PM ಉಡುಪಿ. ಪ್ರಶ್ನೆ, ಮಗನ ಕೆಲಸ ವಿಷಯ. ಕೆಲಸ ಆಗುದಿಲ್ಲ ಸರ್, ಅದು ಯಾವ ಸಿಗ್ತದೆ ಕೆಲಸ ಅಂತ. ಕೆಲಸ ಆಗುದಿಲ್ವಾ? ಇಲ್ಲ, ಅದು ಇದು ಮಾಡ್ತಾನೆ, ಎಂತ ಮಾಡಿದ್ರು ಅವನ ಕೆಲಸ ಇದಾಗುದಿಲ್ಲ. ಎಷ್ಟು ಸಮಯ ಹೋಗ್ಬೋದು ಕೆಲಸ ಇದಕ್ಕೆ ಅಂತ. MCA ಮಾಡಿದ್ದಾನೆ. 31 ವರ್ಷ ಆಗಿದೆಯಲ್ಲ? 30 ಅಲ್ಲ, 30 ಮುಗಿದು 1ರಲ್ಲಿ ಇದ್ದಾರೆ ಆಲ್ರೆಡಿ. ಹೌದು. ರಾಹು ದಶೆ, ಹೌದು. ಶನಿ ಭುಕ್ತಿ 1, 2, 4, 6, 7, 8, 9, 11, 2, 6, 6. ರಾಹು ಚೆನ್ನಾಗಿದೆ. ಶನಿ 6, 7, 8, 2, 6, 6, 7, 8. ಓಕೆ, ಇಲ್ಲೆಲ್ಲ ನೋಡಿದ್ರೆ 1, 2. ಓಕೆ. ಇಲ್ಲಿ ಹಿಟ್ ಥಿಯರಿಲಿ ಚೆನ್ನಾಗಿಲ್ಲ. ರಾಹುನಲ್ಲಿ 6 ಚೆನ್ನಾಗಿದೆ. 6 ಆದಮೇಲೆ ಗುರು ಚೆನ್ನಾಗಿರಲಿಲ್ಲ, 5. ಶನಿ 6 ಬಂದಿದೆ. ಓಕೆ, ಈಗ ಶನಿ ಚೆನ್ನಾಗಿದ್ದಾನೆ. ರಾಹುವಿನಲ್ಲಿ ಶನಿ 2019. ಯಾಕೆ ಅವ್ರಿಗೆ ಸ್ವಲ್ಪ ಸೋಂಬೇರಿತನ ಬಂದಿದೆಯಾ? ಇಲ್ಲ, MCA ಮಾಡಿದ್ದಾನೆ. ಅವನ ಕೆಲಸ 5-9 ಇತ್ತು ಗುರುನಲ್ಲಿ. ರಾಹುನಲ್ಲಿ ಏನೂ ಇಲ್ಲ. ಕೆಲಸದಲ್ಲಿ ಯಾವ್ದು ತೊಂದರೆ ಇಲ್ಲ. ಏನಾದ್ರು ಇಂಥ ಸ್ಯಾಲ್ರಿನೇ ಬರಬೇಕು ಅಂತ ಕಾಯ್ತಾ ಇದಾರಾ? ಇಲ್ಲ, ಸ್ವಲ್ಪ ಆಲೋಚನೆ ಮಾಡಿ. ಯಾಕಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಉದ್ಯೋಗ ಸಿಗುತ್ತೆ ಅಂತ ತೋರಿಸ್ತಾ ಇದೆ. ಉದ್ಯೋಗ, ಸಾರಿ, ಉದ್ಯೋಗ ಸಿಕ್ಕಿದೆ ಅಂತಾನು ತೋರಿಸ್ತಾ ಇದೆ. ಆಫರ್ ಲೆಟರ್ ಬಂದಿದೆ ಅಂತ ನನ್ನ ಪ್ರಕಾರ. ಇಲ್ಲ ಸರ್, ಅದು ಒಂದು ಕೆಲಸಕ್ಕೆ ಅಪ್ಲೈ ಮಾಡಿದ್ದಾನೆ. ಅದು ಕೆಲಸ ಸಿಗ್ತದ ಅಂತ ಗೊತ್ತಾಗ್ತದೆ ಸರ್. ಅದ್ಯಾವುದೋ ಅದೇ ಕೆಲಸನೇ ನೋಡ್ಬೇಕಾ ನೀವು? ಹೌದು, ಅದು ಅವನಿಗೆ ಕೆಲಸವೇ ಸರಿಗಟ್ಟ ಆಗುದಿಲ್ಲ. ಲಾನ್ ಉಂಟು ಸರ್, ಅದು ಸರಿಕಟ್ಟು ಕೆಲಸವೇ ಸಿಗುದಿಲ್ಲ. ಯಾವ ತರ ಕೆಲಸ ಸಿಗೋದಿಲ್ಲ? IT ಕಂಪನಿಯಲ್ಲಿ ಅವನು MCA ಮಾಡಿದ್ದು. MCA ಈಗ ಯಾವಾಗ ಮುಗಿಸಿದ MCA? ಇದು ಮಣಿಪಾಲ ಯೂನಿವರ್ಸಿಟಿ. ಯಾವ ವರ್ಷ? ನಂಗೆ ಅಲ್ಲಿ 2015 ಅಂತೆ. 5 years, ಇವತ್ತು 6 years. ಹೌದು ಸರ್. ಇಲ್ಲೇನಾದ್ರು ನಾ 5-8-12 ಆ ಥರ 5-12 ಇದ್ರೆ ಹೇಳ್ತಾ ಇದ್ದೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತ. ನನಗೆ ಯಾವುದು ಇಲ್ಲಿ ಕಾಂಬಿನೇಷನ್ ತೋರಿಸಿಲ್ಲ. ನಿಮ್ಮ ಹಾರೋಸ್ಕೋಪ್ ಪ್ರಕಾರ ನಾನು ಸತ್ಯ ಹೇಳಬೇಕು, ಬೇರೆ ಏನು ಸಮಸ್ಯೆ ಅಂತ ನಾನೇನು ಹೇಳಕ್ಕಾಗಲ್ಲ. ಕೆಲಸ ಸಿಕ್ಕಿರಬಹುದು ಹಿಂದೆಗಡೆ, ನೀವು ಅಕ್ಸೆಪ್ಟ್ ಮಾಡ್ಕೊಂಡಿದ್ರ. ಅಪ್ಲೈ ಮಾಡಿದ್ದು ಹೌದಾ ಸರ್? 6 ವರ್ಷದಿಂದ ಎಷ್ಟು ಕಂಪನಿ ಅಪ್ಲೈ ಮಾಡಿದ್ರ? 6 ವರ್ಷದಿಂದ ಇದು ಸ್ಟಾರ್ಟ್ಅಪ್ ಕಂಪನಿ 2ರಲ್ಲಿ ಇದ್ದ. ಯಾವ ಕಂಪನಿ ಇದ್ದ? ಸ್ಟಾರ್ಟ್ಅಪ್ ಕಂಪನಿ, ಚಿಕ್ಕ ಕಂಪನಿ. ಇದು ಟಾಟಾ ಚಿಕ್ಕ ಕಂಪನಿ. ಓಕೆ, ಆಯ್ತು. ಎಲ್ಲಿ ಇದ್ರು? ಯಾವ ಊರಲ್ಲಿ? ಅಲ್ಲ, ಸ್ಟಾರ್ಟ್ಅಪ್ ಕಂಪನಿ. ಸ್ಟಾರ್ಟ್ಅಪ್ ಕಂಪನಿ ಇರ್ಲಿ ಬಿಡಿ, ಯಾಕಂದ್ರೆ ಏನಕ್ಕೆ ಬಿಟ್ರು? ಅಂದ್ರೆ ಅವರು ಸಂಬಳ ಕೊಡುವುದಿಲ್ಲ ಸರ್. ಬೇರೆ ಊರಿಗೆ ಹೋಗಕ್ಕೆ ಇಚ್ಛೆ ಪಡಲ್ವಾ? ಅಂದ್ರೆ ಬೆಂಗಳೂರಿಗೆ ಹೋಗ್ಲಿಕ್ಕೆ ಇಚ್ಛೆ ಪಡ್ತಾರೆ, ಆದ್ರೆ ಸಿಗುದಿಲ್ಲ. ಎಷ್ಟು ಅಪ್ಲೈ ಮಾಡಿದ್ರು ಸರಿ ಕಟ್ಟಾಗ ಸಿಗುದಿಲ್ಲ. ಈಗ ಒಂದು ಮಾಡಿದ್ದಾನೆ, ಅದು ಸಿಗ್ತದಾ ಇಲ್ವಾ ಅಂತ ನೋಡ್ಬೇಕಿತ್ತು. ಸರಿ, ಓಕೆ. ನಾನು ಮಂತ್ರ ಕೊಡ್ಬೋದಷ್ಟೇ. ಇಲ್ಲಿ ಸಮಸ್ಯೆ ಕೊಟ್ಟಿರ್ತಕ್ಕಂಥ ಹಾರೋಸ್ಕೋಪ್ ಅಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ನಾವು ಯಾವುದೇ ಒಂದು ಸಮಸ್ಯೆ ತೋರಿಸ್ತಾ ಇಲ್ಲಮ್ಮ. ನಾನೇನೋ ಸತ್ಯನೇ ಹೇಳಬೇಕಾಗತ್ತೆ. ಅವ್ರ ಹತ್ರ ಮಾತಾಡಬೇಕು. ಅವರೆಲ್ಲೋ ಮೂಲೆಯಲ್ಲಿ ಕುತ್ಕೊಂಡಿದ್ದಾರೆ ಅನ್ಸುತ್ತೆ. ಕೆಲಸ ಇರೋರು ಬಂದು ಇಲ್ಲಿ ಸೀರಿಯಸ್ ಆಗಿ ಕೇಳಬೇಕು. ಪಾಪ ತಂದೆ ತಾಯಿಗೆ ಇರ್ತಕ್ಕಂಥ ಸೀರಿಯಸ್ ಆ ವ್ಯಕ್ತಿಗಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಒಂದು ಓಂ
ಗಂ ಗಣಪತೆಯೇ ವರವರದ ಧನಕನಕಂ ಶಾಂತಿ ಕುರುಕುರು ಸ್ವಾಹ. ಇದೊಂದು ಟ್ರೈ ಮಾಡಲಿ. ಓಕೆ, ಅವ್ರು ಕೇಳಬೇಕು ಯಾರು ಇಂಪಾರ್ಟೆನ್ಸ್. ದೇರ್ ಇಸ್ ಸಮಥಿಂಗ್ ಕಾಲ್ಡ್, ಮೋಸ್ಟ್ಲಿ ಅವ್ರು ಮನೇಲಿದ್ದಾರೆ ಅಂದ್ರೆ ಅಲ್ಲೇ ಇರ್ತಾರೆ, ಎಲ್ಲೂ ಹೋಗಿರಲ್ಲ ನನ್ನ ಪ್ರಕಾರ, ಅಲ್ವಾ? ಸೀರಿಯಸ್ನೆಸ್ ಇನ್ ಲೈಫ್. ಏನೋ ಕೇಳ್ತಾ ಇದ್ದಾರೆ ಯಾರೋ ತಂದೆ ತಾಯಿ, ಭಾಳ ಅವ್ನಿಗೆ ಯಾವುದೋ ಒಂದು ಕಂಪ್ನಿ ಅಪ್ಲೈ ಸಿಗುತ್ತಾ ಅಂತ. ಇಫ್ ಹಿ ಈಸ್ ನಾಟ್ ಸೀರಿಯಸ್, ಹೌ ವಿಲ್ ದಿ ಕಂಪ್ನಿ ರೆಕ್ರೂಟ್ ಹಿಮ್? ಎವ್ರಿವೇರ್ ನಮ್ಮ ಸೀರಿಯಸ್ನೆಸ್ ತೋರಿಸ್ಬೇಕು ಲೈಫಲ್ಲಿ. ಸೀರಿಯಸ್ನೆಸ್ ಅಂದ್ರೆ ಇಟ್ ಡಸಂಟ್ ಮೀನ್ ದಟ್ ಓಕೆ ನಾವು ಏನೋ ಎಲ್ಲ ಕಡೆ ಇರಬೇಕು ಅಂತ. ಇನ್ಫಾರ್ಮೇಶನ್, ಓಕೆ ಏನೋ ಕೇಳ್ತಾ ಇದ್ದಾರೆ, ಲೆಟ್ ಮೀ ಇನ್ವಾಲ್ವ್. ನನ್ನ ಪ್ರಾಬ್ಲಮ್ ಹಿಂಗಿದೆ, ನಾನು ಇಂಟರ್ವ್ಯೂ ಫೇಸ್ ಮಾಡೋದು ಹಿಂಗೆ ಪ್ರಾಬ್ಲಮ್ ಬರುತ್ತೆ, ಏನೋ ಒಂದು ಐ ಕ್ಯಾನ್ ಸಜೆಸ್ಟ್ ಹಿಮ್. ಪೇರೆಂಟ್ಸ್ಗೆ ಇರ್ತಕ್ಕಂಥ ಕಾಳಜಿ ಅವ್ರಿಗೂ ಬಂದರೆ ವೆನ್ ದೇ ಕಮ್ ಫಾರ್ವರ್ಡ್, ಅಟ್ಲೀಸ್ಟ್ ನಾವು ಮುಂದೆ ಹೋಗ್ಬೋದು. ಬಟ್ 6 years ಐ ಡೋಂಟ್ ಥಿಂಕ್, ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ಮೆಂಟ್ಯಾಲಿಟಿ ಚೇಂಜ್ ಮಾಡ್ಕೋಬೇಕು ಅಂತ ನನ್ನ ಒಂದು ಸಣ್ಣ ಸಲಹೆ. ದಟ್ ಈಸ್ ಯುವರ್ ಲೈಫ್, ಯುವರ್ ವಿಶ್, ಅಷ್ಟೇ ಹೇಳ್ಬೋದು ನಾನು. ಒಂದು ಬೈಟ್ ನೋಡ್ಕೊಂಬರೋಣ ಬನ್ನಿ, ನಮ್ಮ ಸ್ಟೂಡೆಂಟ್ ಅವರು ನಕ್ಷತ್ರ ನಾಡಿ ಬಗ್ಗೆ ಏನು ಹೇಳಿದ್ದಾರೆ ಅಂತ. ನಮಸ್ಕಾರ, ನನ್ನ ಹೆಸರು ನಾಗೇಶ್ ಅಂತ. ನಾನು ನಕ್ಷತ್ರ ನಾಡಿ ವಿದ್ಯಾರ್ಥಿ. ನಕ್ಷತ್ರ ನಾಡಿ ಅಂದರೆ ಒಂದು ಅದ್ಭುತವಾದ ವಿದ್ಯೆ. ಜ್ಯೋತಿಷ್ಯಕ್ಕಿನ್ನೂ ಫುಲ್ ಫಾರ್ವರ್ಡ್ ವಿದ್ಯೆ ಇದು. ನನಗೆ ನಕ್ಷತ್ರ ನಾಡಿ ಕಲಿಬೇಕು ಅಂತ ಯಾಕೆ ಆಸಕ್ತಿ ಆಯಿತು ಅಂದರೆ, ನನ್ನ ಜಾತಕನ ಯಾರೇ ನೋಡಿದ್ರೂ ನೆಗೆಟಿವ್ ಆಗಿ ನನಗೆ ಹೇಳ್ತಾ ಇದ್ರು, ಚೆನ್ನಾಗಿಲ್ಲಪ್ಪ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಒಂದು ದಿವಸ ನಾನು ಲೈಫ್ ಪ್ರೋಗ್ರಾಮಲ್ಲಿ ದಿನೇಶ್ ಗುರೂಜಿಗೆ ಕಾಲ್ ಮಾಡಿದೆ. ಅವರು ಇಂತಿಂಥ ಸಮಯದಲ್ಲಿ ಹೀಗೆ ಆಗುತ್ತೆ ಅಂತ ತುಂಬ ಸ್ಪಷ್ಟವಾಗಿ ನನಗೆ ಹೇಳಿದರು. ಪರಿಹಾರಗಳು, ಸಿಂಪಲ್ ಪರಿಹಾರಗಳು ಹೇಳಿದರು. ಆಗ ನಂಗೆ ತುಂಬ ಖುಷಿಯಾಗಿ ಇದನ್ನು ನಾನು ಕಲಿಬೇಕು ಅನ್ನೋ ಆಸಕ್ತಿ ನಂಗೆ ಹುಟ್ಟಿದಾಗ ಯಾವ ಥರ ಇದು ಅಂತ ಏನು ವಿಚಾರಿಸಿದಾಗ 7 ದಿನದ್ದು ಆನ್ಲೈನ್ ಕ್ಲಾಸಸ್ ಇದೆ, ಸೇರ್ಕೊಳ್ಳಿ ಅಂದರು. ಆನ್ಲೈನಲ್ಲಿ ಇಂಥ ದೊಡ್ಡ ವಿದ್ಯೆನೇ ಹೇಗಪ್ಪ ಕಲಿಯೋದು ಅನ್ನೋ ಒಂದು ಡೌಟ್ ಇತ್ತು ನನಗೆ. ಡೌಟಲ್ಲೇ ಕ್ಲಾಸ್ ಜಾಯ್ನ್ ಆದೆ. ಬಟ್ ದಿನೇಶ್ ಗುರೂಜಿ ಮನಸ್ಸಿಗೆ ನಾಟೋ ಥರ ಹೇಳ್ಕೊಟ್ರು, ಬಹಳ ಅರ್ಥಪೂರ್ವಕವಾಗಿ ಹೇಳ್ಕೊಟ್ರು. ಒಂದು ಫ್ರೆಂಡ್ ರೀತಿಯಲ್ಲಿ ಟೀಚ್ ಮಾಡಿದ್ರು ಹೊರತು ಒಂದು ಸ್ವಲ್ಪನೂ ಎಲ್ಲೋ ಹರ್ಟ್ ಆಗೋ ಥರ ಎಲ್ಲೂ ಇದು ಮಾಡಲಿಲ್ಲ. ತುಂಬ ಚೆನ್ನಾಗಿ ಹೇಳ್ಕೊಟ್ರು, ಮನಸ್ಸಿಗೆ ನಾಟೋ ಥರ. ಇದು ಆಮೇಲೆ ಕಲ್ತಿದ್ದಾದ್ಮೇಲೆ ಒಂದು ಅನುಭವ ಇದೆ, ಹೇಳ್ತೀನಿ ಕೇಳಿ. ಏನಂದರೆ, ನಮ್ಮ ತಾಯಿಯವರ ಸ್ನೇಹಿತೆ ಮಗಳಿಗೆ ಮದುವೆ ಇನ್ನೂ ಇರಲಿಲ್ಲ. ಒಬ್ಬ ಹೆಸರಾಂತ ಜ್ಯೋತಿಷಿ ನಮ್ಮ ಏರಿಯಾನಲ್ಲಿದ್ದಾರೆ. ಅವ್ರ ಹತ್ರ ಹೋದಾಗ ಈ ಹುಡುಗಿಗೆ ಇನ್ನೂ ಮದುವೆ ಆಗೋದು ತಡ ಆಗುತ್ತೆ, ಇನ್ನೂ 2 years ಆಗ್ಬೋದು ಅಂತ ಹೇಳಿ ಕಳಿಸ್ಬಿಟ್ರು. ಆಗ ನಮ್ಮಮ್ಮ ಹತ್ರ ಬಂದು ಅವರು ಸ್ವಲ್ಪ ಬೇಸರದಿಂದ ಹೇಳ್ಕೊಂಡಿದ್ದಾರೆ, ನನ್ನ ಮಗಳಿಗೆ ಇನ್ನೂ 2 ವರ್ಷ ಆಗುತ್ತಂತೆ ಮದುವೆ ಆಗೋದು, ಅವ್ರು ಹೇಳಿದ್ರು ಅಂತ. ನನ್ನ ಮಗನೂ ದಿನೇಶ್ ಗುರೂಜಿ ಹತ್ರ ಜ್ಯೋತಿಷ್ಯ ಕಲಿತಾ ಇದ್ದಾನೆ, ನೀವು ಒಂದು ಸಾರಿ ತೋರಿಸಿ ನೋಡಿ ಅವನ ಹತ್ರ ಜಾತಕ ಅಂತ ನಮ್ಮಮ್ಮ ಹೇಳಿದ್ದಾರೆ. ಹೇಳಿದಾಗ ಅವರು ತಂದು ನನಗೆ ಜಾತಕ ತೋರಿಸ್ರು. ಅದು ಮ್ಯಾರೇಜ್ ಕಾಂಬಿನೇಷನ್ ನಕ್ಷತ್ರ ನಾಡಿಲಿ ನೋಡಿಬಿಟ್ಟು ನಾನು ಹೇಳಿದೆ, ಇನ್ನು 2 ತಿಂಗಳಲ್ಲಿ ಹುಡುಗಿಗೆ ಮದುವೆ ಆಗುತ್ತೆ ಅಂತ ಹೇಳಿದಾಗ ಅವ್ರು ನಂಬಲಿಲ್ಲ. ಯಾಕಂದರೆ ನಾನಿನ್ನೂ ಇದರಲ್ಲಿ ಮಗು ಥರ ಜ್ಯೋತಿಷಿ, ಇನ್ನು ಈಗ ಕಲಿತಾ ಇದ್ದೀನಿ ಅನ್ನೋ ಫೀಲ್ಡಲ್ಲಿದ್ದರು ಅವರು. ಆಮೇಲೆ ಹಂಗೆ ಡೌಟಲ್ಲೇ ಹೋಗಿದ್ದಾದ್ಮೇಲೆ ಒಂದು 15 days ಬಿಟ್ಟು ಬಂದು ಹೇಳಿದ್ರು, ನನ್ನ ಮಗಳಿಗೆ ಮ್ಯಾರೇಜ್ ಫಿಕ್ಸ್ ಆಗಿದೆ ಅಂತ. ಅಲ್ಲಿಗೆ ನನಗೆ ಮನಸ್ಸಲ್ಲಿ ತುಂಬ ಖುಷಿ ಆಯಿತು. ಯಾಕೆಂದರೆ ಹೆಸರಾಂತ ಜ್ಯೋತಿಷಿ, ಹಳೇ ಜ್ಯೋತಿಷಿಗೂ ಮೀರಿ ನಾವು ಒಂದು ಕ್ರೆಡಿಟ್ ಹೇಳಿದ್ದೀವಿ ಅಂದರೆ ನನಗೆ ತುಂಬಾ ಖುಷಿ ಆಯಿತು. ಈ ವಿದ್ಯೆಯನ್ನು ಕಲಿಸಿದಂಥ ದಿನೇಶ್ ಗುರೂಜಿಯವರಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರೂ ಸಾಲದು, ಕಮ್ಮಿ ಆಗುತ್ತೆ. ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಕ್ಷತ್ರ ನಾಡಿ ತುಂಬ ಅದ್ಭುತವಾದ ವಿದ್ಯೆ, ಎಲ್ಲ ಯುವಕರು ಕಲಿಬೇಕು ಅನ್ನೋದು ನನ್ನ ಆಸೆ. ಎಲ್ಲ ಯೂತ್ಸ್ ಎಲ್ಲ ಕಲೀರಿ. ಓಕೆ, ಕಾರ್ಯಕ್ರಮ ಮುಗಿಯುವಂಥ ಸಮಯ. ನೀವು ಕಲಿಬೇಕೆ, ಈ ರೀತಿಯೇ ತಿಳ್ಕೋಬೇಕೆ, ವೆರಿ ಈಸಿ. ವಿ ಹ್ಯಾವ್ ಟು ಚೇಂಜ್ ಅಷ್ಟೇ. ಲರ್ನ್ ಆ್ಯಂಡ್ ಚೇಂಜ್ ಅವರ್ ಸೆಲ್ಫ್. ಸರ್ವೇ ಜನ ಸುಖಿನೋ ಭವಂತು.